ಯಾಕೆ ಅನ್ನಿಸ್ತು ಆಹಾರ ಉದ್ಯಮಿ ಆಗಬೇಕು ಅಂತ? ವಿದ್ಯಾರ್ಹತೆ ಬೇಕಂತಿಲ್ಲ ಆಹಾರ ಮಾಡ್ಲಿಕ್ಕೆ. ಇವತ್ತು ನಾವು ಬೆಳಗ್ಗೆ ಫ್ರೆಶ್ ಇಡ್ಲಿ ಮಾಡ್ತೇವೆ, ಚಟ್ನಿ ಮಾಡ್ತೇವೆ, ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಹೋಟೆಲ್ ಉದ್ಯಮ ನಡೆಸೋದು ಅಷ್ಟು ಸುಲಭನಾ? ಇಲ್ಲ. ಆದರೆ ಈಗ ತಾನೇ ಹುಟ್ಟಿದ ಮಗು, ಆ ರೀತಿ ಬಾರ್ನ್ ಬೇಬಿ ಕೇರ್ ಇದಕ್ಕೆ ಬೇಕು. ಆ ಪರಿಮಾಣಕ್ಕಿಂತ ಜಾಸ್ತಿ ವೇಸ್ಟೇಜ್ ಆದ್ರೆ ಆ ಹೋಟೆಲ್ ಇಲ್ಲಲ್ಲ. ಹಿಟ್ಟು ರುಬ್ಬವನು ಇವತ್ತು ಬೆಳಗ್ಗೆನೆ ಊರ್ ಬಿಟ್ಟ. ದಟ್ ಇಸ್ ಎ ಮೆನ್ ಮ್ಯಾನೇಜ್ಮೆಂಟ್ ಅಂತ ಕರೀತೀವಿ. ನನ್ನ ಬಂಡವಾಳದ ಕೆಪಾಸಿಟಿ ಏನು ಎಷ್ಟು ಹಾಕಬೇಕು ಸರ್? ಹೇಳ್ತೀನಿ. ಜೆನ್ಜಿ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಎಲ್ಲ ಕೊಲಾಬರೇಷನ್ ದುನಿಯಾ ಇವಾಗ. ನಾವು ನ್ಯೂ ಕಮ್ಮರ್ಸ್ಗೆ ಮಿನಿಮಮ್ 60% ಆಫ್ ಅಮೌಂಟ್ ಶೋಕಿಗೋಸ್ಕರ ಬರೋರ್ ಪರ್ಸೆಂಟೇಜ್ ಎಷ್ಟಿದೆ ಸರ್? ಸಿಕ್ಕಾಪಟ್ಟೆ ಇದೆ. ನಮ್ಮ ಹೋಟೆಲ್ನಲ್ಲಿ ಗಿಜಮೋಟ ಕೊಡೋದಿಲ್ಲ, ಪಾರ್ಸೆಲ್ ಕಟ್ಟೋದಿಲ್ಲ. ಯಾತಕ್ಕೆ ಅಂತ ನೀವು ಕೇಳ್ಬೋದು. ಸೋಲುಗಳನ್ನು ಕಂಡಿದ್ದೀರಾ? ಸೋಲ್ ಕಳೆದ ಗೆಲುವು ಯಾವತ್ತೂ ಇರೋದಿಲ್ಲ. ನಾನು ಒಂದು ಸಂಸ್ಥೆನ ಕಟ್ಟಾಕಿದೆ, ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ, ಬೇಡ. ಹೋಟೆಲ್ ಉದ್ಯಮದಲ್ಲಿ ದುಡ್ಡು ಮಾಡಬಹುದಾ? ಆರ್ಥಿಕತೆ ಬಗ್ಗೆ ಅಷ್ಟು ಭರವಸೆ ನಂಬಿಕೆ ಎರಡೂ ಇಲ್ಲ. ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್? ನಾನು 76ನೇ ಇಸ್ವಿನಲ್ಲಿ 15-16 ಕುಟುಂಬಗಳಿಂದ 1,100 ರೂಪಾಯಿ. ಸೊ ನೀವು ಒಂದು ವೇಳೆ ಜೆನ್ಜಿ ಆಗಿದ್ದಿದ್ರೆ ಯಾವ ಉದ್ಯಮಕ್ಕೆ ಜಂಪ್ ಆಗ್ತಿದ್ರಿ? ನಾನು ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ಅವರ ಜೀವನ ನಿಮಗೆ ಮಾರ್ಗದರ್ಶನ ಆಗಬೇಕು ಅನ್ನೋ ಉದ್ದೇಶ ನಮ್ಮದು. ಈ ಹೋಟೆಲ್ ಉದ್ಯಮ ಕ್ಷೇತ್ರ ಇದೆಯಲ್ಲ, ಇದೊಂದು ದೊಡ್ಡ ಸಮುದ್ರ. ಆ ಅಲೆಗಳನ್ನು ಮೆಟ್ಟಿ ನಿಲ್ಲೋ ನಾವಿಕರು ಬಹಳಷ್ಟು ಜನ ಇರ್ತಾರೆ. ಬಹಳಷ್ಟು ಜನ ಮುಳುಗುತ್ತಾರೆ, ಬಹಳಷ್ಟು ಜನ ತೇಲ್ತಾರೆ. ಆದರೆ ಆ ಅಲೆಗಳಿಗೆ ದಿಟ್ಟ ಉತ್ತರ ಕೊಟ್ಟು ಈಜುವವರು ಬಹಳಷ್ಟು ಜನ ಇರ್ತಾರೆ. ಅಂತಹ ಒಬ್ಬ ಗಣ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಡತನದ ಜೀವನವೇ ಕಂಟಿನ್ಯೂ ಮಾಡಬೇಕು ಅಂತ ಬಹಳಷ್ಟು ಜನ ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಜೀವನ ಇರೋದೇ ಹೀಗೆ, ನಾವು ಹೀಗೆ ಬದುಕ್ತಾ ಇದ್ದೀವಿ, ಏನು ಮಾಡೋಕ್ಕಾಗತ್ತೆ, ದೇವರು ಕೊಟ್ಟಿರೋದೇ ಹೀಗೆ ಅಂತ ಸೋಲು ಕಂಡವರು ಬಹಳ ಜನ. ಆದರೆ ಬಡತನನ ಮೆಟ್ಟಿ ನಿಂತು ಗೆಲುವು ಅಂದರೆ ಏನು ಅಂತ ತೋರಿಸ್ಕೊಳ್ಳೋ ಮಹನೀಯರು ಬಹಳಷ್ಟು ಜನ ಇರ್ತಾರೆ. ಹೋಟೆಲ್ ಉದ್ಯಮದಲ್ಲಿ ಹಲವರಿಗೆ ಮಾರ್ಗದರ್ಶಕರಾಗಿರುವ ಗೋಪಾಡಿ ಶ್ರೀನಿವಾಸರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೋಟೆಲ್ ಉದ್ಯಮ ಅಂದ ತಕ್ಷಣ ನಿಮ್ಮ ಹೆಸರುಗಳು ಬರ್ತಾ ಹೋಗುತ್ತೆ. ನೀವಿಟ್ಟ ಹೆಸರುಗಳು, ನೀವು ಮುಂದಕ್ಕೆ ತಂದ ಉದ್ಯಮದ ಹೆಸರುಗಳು, ಮಯೂರ ಬೇಕ್ರಿಯಿಂದ ಹಿಡಿದು, ಕೆನೋಲಾ ಇಂದ ಹಿಡಿದು, ನಮ್ಮೂರ ಹೋಟೆಲಿಂದ ಹಿಡಿದು, ಐ ಥಿಂಕ್ ಲಿಸ್ಟ್ ಹೇಳ್ತಾ ಹೋದರೆ ಸಾಯಂಕಾಲ ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಹೇಗಿದೆ ಸರ್ ಜೀವನ? ಜೀವನ ತುಂಬ ಚೆನ್ನಾಗಿದೆ. ನಾನು ಒಬ್ಬ ಹೋಟೆಲ್ ಉದ್ಯಮಿಗೆ ಪರಿಮಿತನಾಗದೆ ನಾನು ನನ್ನ ಜೀವನವನ್ನು ಒಬ್ಬ ಆಹಾರ ಉದ್ಯಮಿಯಾಗಿ ನಾನು ಮಾರ್ಪಾಟುಗೊಳಿಸ್ಕೊಂಡಿದ್ದೇನೆ. ನಾನೊಬ್ಬ ಆಹಾರ ಉದ್ಯಮಿ ಆಗಬೇಕು ಅಂತ. ಯಾತಕ್ಕೆ ಆಹಾರ ಉದ್ಯಮಿ ಆಗಬೇಕು ಅಂತ ಹೇಳಿದ್ರೆ, ವಿಭಿನ್ನವಾದ ಆಹಾರಗಳನ್ನು ಪರಿಚಯ ಮಾಡಿಸ್ಲಿಕ್ಕೆ ಬರೀ ಹೋಟೆಲ್ ಸೆಕ್ಟರ್ ಒಂದೇ ಆಗಿರಬಾರ್ದು. ಅದು ಬೇಕರಿ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು, ಮತ್ತು ಜ್ಯೂಸ್ ಸೆಂಟರ್ಸ್ ಆಗಿರ್ಬೋದು, ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ಸ್ ಆಗಿರ್ಬೋದು. ಈ ಥರ ಹಲವಾರು ರೀತಿಯ ಆಹಾರಗಳನ್ನು ಪರಿಚಯಿಸಬೇಕು ಅನ್ನೋ ದೃಷ್ಟಿಯಿಂದ ನಾನೊಬ್ಬ ಆಹಾರ ಉದ್ಯಮಿಯಾಗಿ ಆಲೋಚನೆ ಮಾಡ್ತಾ ಬಂದೆ. ಯಾಕೆ ಅನ್ನಿಸ್ತು ಆಹಾರ ಉದ್ಯಮಿ ಆಗಬೇಕು ಅಂತ? ಯಾಕೆಂದರೆ ಇವಾಗ ಹೋಟೆಲ್ ಒಂದು ಮಾಡಿದವರಿಗೆ ಅವರ ಬಹಳ ದೊಡ್ಡ ಕನಸು ಏನಿರುತ್ತೆ ಅಂದರೆ, ಇನ್ನೊಂದು ಸ್ವಲ್ಪ ದೊಡ್ಡ ಹೋಟೆಲ್ ಮಾಡೋಣ, ಇನ್ನೊಂದು ಸ್ವಲ್ಪ ದೊಡ್ಡ ರೆಸ್ಟೋರೆಂಟ್ ಮಾಡೋಣ, ಬ್ರಾಂಚ್ಗಳನ್ನು ತೆಗೆಯೋಣ ಅಂತ. ಆದರೆ ಈ ಆಹಾರದಲ್ಲೇ ವಿವಿಧತೆಯನ್ನು ತರಬೇಕು, ಬೇರೆ ಬೇರೆ ರೀತಿಯ ಪರಿಚಯ ಮಾಡಬೇಕು. ಯಾಕೆ ಅನ್ನಿಸ್ತು ನಿಮಗೆ? ಅದಕ್ಕೆ ಮೂಲತಃ ನೀವು ಹೇಳ್ದಂಗೆ ನಾವೊಂದು ಬಡ ಕುಟುಂಬದಿಂದ ಬಂದಂಥವನು. ನನ್ನ 18ನೇ ವರ್ಷದಲ್ಲಿ ನಾನು ಒಬ್ಬ ಹೋಟೆಲಿಯರಾಗಿ ಈ ವೃತ್ತಿ ಜೀವನಕ್ಕೆ ಒಳಪಟ್ಟೆ. ಅದು ಶುರುವಾಗಿದ್ದು ಬಾಲ್ಯದಿಂದನೇ ನಿಮಗೆ? 18ನೇ ವರ್ಷದಲ್ಲಿ ನಾನು ಸ್ವಂತ ಕಾಲ ಮೇಲೆ ನಿಂತು ನಾನೊಂದು ಹೋಟೆಲನ್ನು ಶುರು ಮಾಡಿದೆ. 18ನೇ ವರ್ಷದಲ್ಲಿ ಏನಿತ್ತು ಸರ್ ತಲೆಯಲ್ಲಿ? ಅಂದರೆ ಶಾಲೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸು ಅದ್ರ ಕಡೆ ಸೆಳೆತಾ ಇತ್ತು? ಏನಾಯಿತು ಅಂದರೆ, ನಾವು ಒಂದು ದೊಡ್ಡ ಕುಟುಂಬ, ನಮ್ಮದು 6 ಜನ ಮಕ್ಕಳು, ತಂದೆ ತಾಯಿ. ಹೀಗೆ ಆವತ್ತಿನ ದಿವಸಗಳಲ್ಲಿ ಸ್ವಲ್ಪ ಕಷ್ಟದ ದಿವಸಗಳು ಜಾಸ್ತಿ. ನನಗೆ ನಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸ ಕೊಡೋಷ್ಟು ಶಕ್ತರಾಗಿದ್ದರು, ನನಗೂ ಕೊಟ್ಟಿದ್ದಾರೆ ಕೂಡ. ನನಗೇನಿಸ್ತಾ, ನಾನು ದೊಡ್ಡ ಮಗ ಮನೆಯಲ್ಲಿ, ಇನ್ನೂ 6 ಜನ ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ನಾವು. ಅವರಿಬ್ಬರೇ ತುಂಬ ಕಷ್ಟಪಡ್ತಾಯಿದ್ರು. ಅವರೇ ಸ್ವತಃ ತಿಂಡಿಗಳನ್ನು ಮಾಡಿ ಮಾರಾಟ ಮಾಡಿ, ಹಾಗೆ ಈ ಉದ್ಯಮದಲ್ಲಿ, ಆಹಾರ ಉದ್ಯಮದಲ್ಲಿ ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದರು. ಆವಾಗ ನಾನು ಅವ್ರ ಕೈ ಜೋಡಿಸ್ಬೇಕು, ನಾನು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಒಂದು ಉದ್ಯಮವನ್ನು ಬೆಳೆಸಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ನಾನು ಸ್ವಲ್ಪ ವಿದ್ಯೆಯನ್ನು ನಾನೇ ಬಲವಂತವಾಗಿ
ಮೊಟಕುಗೊಳಿಸ್ಕೊಂಡು ನಾನು ಆಹಾರ ಉದ್ಯಮಕ್ಕೆ ಕಾಲಿಟ್ಟೆ. ಆಹಾರ ಉದ್ಯಮ ವೀಕ್ಷಕರೇ, ನಿಮ್ಮ ಅನ್ನೋದಕ್ಕಿಂತ ನಾನು ಗಮನದಲ್ಲಿ ಮೊದಲು ಆಹಾರ ಉದ್ಯಮಿ ಅಲ್ಲ, ಹೋಟೆಲ್ ಉದ್ಯಮಿ ಆಗಿ. ಓಕೆ, ನಿಮ್ಮ ಗಮನದಲ್ಲಿರಲಿ, ಬಾಲ್ಯದಲ್ಲಿಯೇ ಹೋಟೆಲ್ ಉದ್ಯಮದ ಬಗ್ಗೆ ಅತೀವ ಸೆಳೆತದಿಂದ ಶ್ರೀನಿವಾಸರಾವ್ ಅವರು ತಮ್ಮ ಎಜುಕೇಷನನ್ನು ಪಕ್ಕಕ್ಕಿಟ್ಟರು. ಇದಲ್ಲ ನನ್ನ ಮಾರ್ಗ ಅಂತ ಹೇಳಿ ಅಲ್ಲಿಂದ ಅವರು ಆಯ್ಕೆ ಮಾಡಿಕೊಂಡಿದ್ದು ಹೋಟೆಲ್ ಉದ್ಯಮ ಕ್ಷೇತ್ರ. 18ನೇ ವಯಸ್ಸಿಗೆ ಒಬ್ಬ ಹೋಟೆಲಿಯರ್ ಆಗಿ ಇವತ್ತು ಇತಿಹಾಸ ಬರೆದಿದ್ದಾರೆ ಅವರು. ಏನು ಅಂತ ಹೇಳಿದ್ರೆ, ಈ ಹೋಟೆಲ್ ಉದ್ಯಮನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ತುಂಬ ಉತ್ತಮವಾದ ವಿಷಯ ಒಳಪಟ್ಟಿದೆ. ಇದು ಆಹಾರ ಅನ್ನುವಂಥದ್ದು ಪ್ರತಿ ಮನುಷ್ಯರಿಗೂ 6 ಗಂಟೆಗೆ 7 ಗಂಟೆಗೆ ಒಮ್ಮೆ ಬೇಕೇ ಬೇಕಾಗ್ತದೆ. ಒಳ್ಳೆ ಆಹಾರ ನೀಡಿದಲ್ಲಿ ಗ್ರಾಹಕರ ಆಕರ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಜೀವನ ಶೈಲಿನಲ್ಲಿ ನಮ್ಮ ಉತ್ತಮವಾದ ಬಾಳನ್ನು ಬದುಕಬೇಕಾದ್ರೆ ಹಣ ಬಹಳ ಮುಖ್ಯ. ಇದರಲ್ಲಿ ಹಣವನ್ನು ಸಂಪಾದನೆ ಮಾಡ್ಬೋದು, ಉತ್ತಮವಾದ ಆಹಾರವನ್ನು ನೀಡಿಕೊಟ್ಟು ಅದರಿಂದ ಜನಮನ್ನಣೆ ಗಳಿಸ್ಬೋದು. ಇದಕ್ಕೆ ಯಾವುದೇ ಒಂದು ವಿದ್ಯಾರ್ಹತೆ ಬೇಕಂತಿಲ್ಲ ಆಹಾರ ಮಾಡಲಿಕ್ಕೆ. ಅದು ಮೊದಲನೇ ಆದ ಒಂದು ವಿಷಯ. ಎರಡನೇದಾಗಿ, ಬೇರೆ ಯಾವುದೇ ಒಂದು ಪದಾರ್ಥಗಳನ್ನು ನಾವು ತಯಾರು ಮಾಡಿದ್ರೆ ಅದು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ವ್ಯಯ ಮಾಡಬೇಕು, ತುಂಬ ಕಷ್ಟ ಇರ್ತದೆ, ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಇದು ಆ ರೀತಿ ಅಲ್ಲ. ಒಂದು ದಿವಸದ ವ್ಯಾಪಾರಕ್ಕೆ ಬೇಕಾಗಿರೋಷ್ಟು ಕಿರಾಣ ಸಾಮಾನನ್ನು ತೊಗೊಂಬಂದರೆ ನಾಳೆ ಬೆಳಗ್ಗೆ ವ್ಯಾಪಾರ ಮಾಡಿ ಇಮಿಡಿಯೇಟಾಗಿ ಅದರದ್ದು ಪ್ರತಿಫಲವನ್ನು ಪಡೆದು ನಾವು ಯಾವುದೇ ಒಂದು ನಮ್ಮ ಕ್ಯಾಪಿಟಲ್ ಇಲ್ಲದೇ, ವರ್ಕಿಂಗ್ ಕ್ಯಾಪಿಟಲ್ ಇಲ್ಲದೇ ಒಂದು ಸಣ್ಣ ಮಟ್ಟದಿಂದ ಈ ಜೀವನವನ್ನು ಸಾಗಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸೆಕ್ಟರ್ ಯಾವುದು ಕೇಳಿದ್ರೆ ಈ ಫುಡ್ ಸೆಕ್ಟರ್. ಇದರಲ್ಲಿ ನೋಡಿ, ಬಾಕಿ ಯಾವುದೇ ಒಂದು ಸೆಕ್ಟರ್ಗೆ ಹೋದ್ರೂ ಇಮಿಡಿಯೇಟಾಗಿ ನಾವು ಅದರ ಪ್ರತಿಫಲ ಪಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದರಲ್ಲಿ ಕಷ್ಟಪಟ್ಟು ಮಾಡಿಕೊಂಡಾಗ ಇಮಿಡಿಯೇಟ್ ಪ್ರತಿಫಲ ಸಿಗ್ತದೆ. ಸಣ್ಣ ಸಣ್ಣ ಶಕ್ತಿ ಕೂಡ ಬದುಕಲಿಕ್ಕೆ ಒಂದು ಉತ್ತಮವಾದ ದಾರಿ ಕೊಡುವಂಥ ಒಂದು ಕ್ಷೇತ್ರ ಇದು. ಹೌದು, ಅಂದರೆ ಆಹಾರ ಉದ್ಯಮ ಹೆಂಗಿದೆ ಅಂತ ಹೇಳಿದ್ರೆ ಎಂದೂ ಸಾಯದ ಉದ್ಯಮ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನಿಗೆ ಊಟಕ್ಕೆ ಅಂತ ಖಂಡಿತ ಹಸುವಾಗತ್ತೆ, ಖಂಡಿತ ಒಂದು ಹೋಟೆಲ್ಗೆ ಹೋಗಬೇಕು ಅನಿಸುತ್ತೆ, ತಿಂಡಿ ತಿನ್ನಬೇಕು ಅನಿಸುತ್ತೆ, ಹಬ್ಬ ಹರಿದಿನಗಳಲ್ಲಿ ಮನೆಯವ್ರನ್ನ ಕರ್ಕೊಂಡು ಹೋಗಬೇಕು ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ, ಸ್ಪೆಷಲಿ ಬೆಂಗಳೂರಿನಂತಹ ನಗರಗಳಲ್ಲಿ ಭಾನುವಾರದೊತ್ತು ಮನೆಯಲ್ಲಿ ಒಲೆ ಹಚ್ಚೋದೇ ಕಮ್ಮಿ ಆಗಿಬಿಡಿದೆ. ಇವತ್ತು ನಾ ಈ ಹಿಂದೆ ಹೇಳಿದಾಗೆ ಪ್ರತಿ ಮನುಷ್ಯನಿಗೂ ಉಸಿರಿರೋ ತನಕ ಆಹಾರ ಬೇಕೇ ಬೇಕು. ಹೌದು, ಬಾಕಿ ಯಾವುದಿಲ್ಲ ಅಂದರೂ ಕೂಡ ತಡ್ಕೊಬಲ್ಲವು. ಹೌದು, ಆದ್ದರಿಂದ ಇದಕ್ಕೆ ಯಾವತ್ತೂ ನಿರಂತರ ಸಾವಿಲ್ಲ ಇದಕ್ಕೆ. ಹೌದು. ಆದರೆ ಶ್ರೀನಿವಾಸರಾವ್ ಅವರೇ, ನಾನು ಬಹಳಷ್ಟು ರೆಸ್ಟೋರೆಂಟ್ಗಳನ್ನು ನೋಡ್ತಾ ಇರ್ತೀನಿ. ಮಾಲೀಕರ ಮೇಲೆ ಮಾಲೀಕರು ಚೇಂಜ್ ಆಗ್ತಾ ಇರ್ತಾರೆ. ಹೋಟೆಲ್ ಉದ್ಯಮ ನಡೆಸೋದು ಅಷ್ಟು ಸುಲಭನಾ? ಇಲ್ಲ, ಬಹಳ ಕಷ್ಟ ಇದೆ. ಆದರೆ ಕಷ್ಟ ಅನ್ನೋ ರೀತಿಯಲ್ಲಿ ಹಲವಾರು ಕಷ್ಟಗಳಿರುತ್ತೆ. ಸವಾಲುಗಳೇನೇನು? ಸವಾಲುಗಳಲ್ಲಿ ಏನಂತ ಹೇಳೋದು ನೋಡಿ, ಇದರಲ್ಲಿ ಗುಣಮಟ್ಟ ಖಾತ್ರಿ ಮತ್ತು ದೊಡ್ಡ ದೊಡ್ಡ ಮೇಲಕ್ಕೆ ಏರ್ತಿದ್ದಂಗೆ ನಮ್ಮ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಕ್ರೋಢೀಕರಣ, ಇದೆರಡೇ ಚಾಲೆಂಜ್ ಇದೆ ಇದರಲ್ಲಿ. ಗುಣಮಟ್ಟ ಮತ್ತು ಮಾನವ ಸಂಪನ್ಮೂಲ ಎರಡು ಚಾಲೆಂಜಿಂಗು. ಬಾಕಿ ಎಲ್ಲದು ಕಷ್ಟ ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಕಷ್ಟ ಇಲ್ಲದ ಕ್ಷೇತ್ರ ಯಾವುದಿದೆ ಹೇಳಿ? ಆದರೆ ಒಂದು ಶ್ರದ್ಧೆ ಬೇಕು ಇದರಲ್ಲಿ. ಆ ಶ್ರದ್ಧೆ ಏನಂತ ನಾನು ಹೇಳಲ್ಲ. ಒಂದು ಬಾರ್ನ್ ಬೇಬಿ ಈಗ ತಾನೇ ಹುಟ್ಟಿದ ಮಗುಗೆ ಒಂದಷ್ಟು ಆರೈಕೆಗಳು ಬೇಕು. ಅದಕ್ಕೆ ಆಲನೆ ಪಾಲನೆ, ಅದಕ್ಕೆ ಮಾತಾಡ್ಲಿಕ್ಕೆ ಬರಲ್ಲ, ಹೇಳಲಿಕ್ಕೆ ಬರಲ್ಲ, ನಾವೇ ತಿಳ್ಕೊಳ್ಬೇಕು. ಅದು ಈ ರೀತಿ ಹತ್ರ ತಾಯಿ ಹಾಲು ಕೇಳ್ತಾ ಇದ್ದಾಳೆ, ಇನ್ನೊಂದು ರೀತಿ ಹತ್ರ ಹೊಟ್ಟೆಲಿ ನೋವು ಬರ್ತಾ ಇದೆ ಅಂತ ಅದು ತಾಯಿಗೆ ಮಾತ್ರ ಗೊತ್ತಾಗ್ತದೆ. ಆ ರೀತಿ ಬಾರ್ನ್ ಬೇಬಿ ಕೇರ್ ಇದಕ್ಕೆ ಬೇಕು. ಬಾರ್ನ್ ಬೇಬಿ ಒಂದು ದಿವಸ ಏನಾಗುತ್ತೆ, ದೊಡ್ಡದಾಗುತ್ತೆ, ಅದಕ್ಕೆ ಸಸ್ಟೈನ್ ಬರ್ತದೆ. ಆಹಾರ ಉದ್ದಿಮೆ ಆ ಥರ ಅಲ್ಲ. ಪ್ರತಿ ದಿವಸನೂ ಅದಕ್ಕೆ ಬಾರ್ನ್ ಬೇಬಿ ಕೇರ್ ಬೇಕು. ನ್ಯೂ ಬಾರ್ನ್ ಬೇಬಿ ಕೇರ್ ಪ್ರತಿದಿನ ಯಾತಕ್ಕಂತ ಕೇಳ್ಬೋದು ನೀವು. ಪ್ರತಿ ದಿವಸ ಹೊಸ ರುಚಿ, ಹೊಸದಾಗಿ. ಇವತ್ತು ನಾವು ಬೆಳಗ್ಗೆ ಫ್ರೆಶ್ ಇಡ್ಲಿ ಮಾಡ್ತೇವೆ, ಅದು ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಚಟ್ನಿ ಮಾಡ್ತೇವೆ, ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಯಾತಕ್ಕಾಗಲ್ಲ ಅಂತ ನೀವು ಕೇಳ್ಬೋದು. ಇದರಲ್ಲಿ
ನಮ್ಮ ಕಚ್ಚಾ ಸಾಮಗ್ರಿಗಳು ಹೇಗಿರುತ್ತೆ ಕೇಳಿದ್ರೆ, ಮೆಣಸಿನ್ಕಾಯಿದ ಎಕ್ಸಾಂಪಲ್, ಒಂದು ಮೆಣಸಿನ್ಕಾಯಿ ಇರುತ್ತೆ, ಒಂದು ಟೊಮೊಟೊ ಇರುತ್ತೆ, ಓಕೆ. ಯಾವುದೇ ಊರಿನಿಂದ ಬರ್ತದೆ. ಅವಾಗ ಕೂಡ ನಮ್ಮ ಇಲ್ಲಿ ಗುಣಮಟ್ಟದ ಖಾತ್ರಿ ಮತ್ತು ಟೇಸ್ಟ್ ವಿಭಿನ್ನ ಆಗ್ತಾ ಇರುತ್ತೆ. ಅದು ಪ್ರತಿ ದಿವಸವೂ ಇದಕ್ಕೆ ಆ ರೀತಿ ಕೇರ್ ತಗೊಂಡು ಗ್ರಾಹಕರ ಒಂದು ಮೆಚ್ಚುಗೆ ಪಾತ್ರರಾಗಬೇಕಾಗ್ತದೆ. ನೀವು 100 ದಿವಸ ಚೆನ್ನಾಗಿ ಮಾಡಿ ಒಂದು ದಿವಸ ಸರಿ ಇಲ್ಲ ಅಂದರೂ ಕೂಡ ಆ ಒಂದು ದಿವಸ ಬ್ಯಾಡ್ ಮಾರ್ಕೆ ನಮಗೆ ಧಕ್ಕೆ ಆಗ್ತದೆ. ಆದ್ದರಿಂದ ನಾವು ಯಾವತ್ತೂ ಅದನ್ನು ಕಾಪಾಡಿಕೊಳ್ಳೇಬೇಕು. ಪ್ರತಿ ದಿವಸ ಆ ಮಾಲೀಕ ಅನ್ನೋನಿಗೆ ಅದ್ರ ಬಗ್ಗೆ ಮುತುವರ್ಜಿ ಇರಲೇಬೇಕು. ಪ್ರತಿ ದಿವಸವೂ ಮಾಲೀಕ ಅವ್ರಿಗೆ ಒಂದು ಬೆಳಗಿನ ಹೋಟೆಲಿನ ಪ್ರಾರಂಭ, ಆ ಪ್ರಾರಂಭದಲ್ಲಿ ಬಂದು ಪ್ರತಿಯೊಂದು ಫುಡ್ಡಿನ ಗುಣಮಟ್ಟವನ್ನು ಚೆಕ್ ಮಾಡಿಕೊಂಡು ಆನಂತರ ಅವ್ರು ಬೇರೆ ಬೇರೆ ಕಾರ್ಯಗಳ ಮೇಲೆ ಹೋಗ್ಬೋದು. ರಾತ್ರಿ ಮತ್ತಿರುಗಿ ಕ್ಲೋಸಿಂಗ್ ಟೈಮಲ್ಲಿ ಯಜಮಾನ ಬರಬೇಕು. ಎರಡೂ ಹೊತ್ತಿರಲೇಬೇಕು. ಹೌದು. ಯಾಕೆ? ಒಂದು ಬೆಳಗ್ಗೆ ಎದ್ದು ಆಹಾರ, ಗ್ರಾಹಕರಿಗೆ ಏನು ಆಹಾರ ಹೋಗುತ್ತೆ ಏನು ಅನ್ನೋದ್ರ ಬಗ್ಗೆ ಖಾತ್ರಿ ಬೇಕೇ ಬೇಕು. ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಗ್ರಾಹಕರಿಗೆ ಒಳ್ಳೆ ಆಹಾರ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಓಕೆ. ಮತ್ತೊಂದು ಹೇಳಿದ್ರಿ, ಎಷ್ಟೋ ಜನ ಉದ್ಯಮಿಗೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಾನು ಹೇಳುವಂಥ ವಿಷಯ, ಬಹಳ ಮುಖ್ಯವಾದ ವಿಷಯ. ಇವತ್ತು ಫ್ರೆಶ್ ಫುಡ್ ಇದು, ಕಾಂಟ್ರಾಕ್ಟ್ ತೊಗೊಂಡು ಮಾಡುವಂಥದ್ದಲ್ಲ. ಹೌದು. ನಾವು ಒಂದು 100 ಇಡ್ಲಿ ಮಾಡ್ತೇವೆ, ಒಂದು 100 ವಡೆ ಮಾಡ್ತೇವೆ, ಒಂದು 100 ದೋಸೆ ಮಾಡ್ತೇವೆ. ಅವು ಸ್ವಲ್ಪ ಗ್ರಾಹಕರು ಬರ್ಬೋದು, ಬರದೇ ಇರಬಹುದು. ಸ್ವಲ್ಪ ಮಳೆ ಬಂದು ಇವತ್ತು ಗ್ರಾಹಕರು ಕಡಿಮೆ ಆಗ್ಬೋದು. ಹೀಗೆಲ್ಲ ವಿಷಯಗಳಿರುತ್ತೆ. ನಮಗೇನಂತ ಹೇಳಿದ್ರೆ, ಲಾಸ್ಟ್ನಲ್ಲಿ ಏನು ವೇಸ್ಟೇಜ್ ಆಗಿದೆ ಈ ಹೋಟೆಲ್ನಲ್ಲಿ, ನಮ್ಮದೇ ಆದಂಥ ಒಂದು ಪರಿಮಾಣ ಇರ್ತದೆ. ಆ ಪರಿಮಾಣಕ್ಕಿಂತ ಜಾಸ್ತಿ ವೇಸ್ಟೇಜ್ ಆದರೆ ಆ ಹೋಟೆಲ್ ಇಲ್ಲಲ್ಲ. ಯಾವಾಗ ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಆಹಾರ ಅನ್ನುವಂಥದ್ದು ವೇಸ್ಟೇಜ್ ಕೆಳಗಡೆ ಹೊರಟೋಗ್ಬಿಡುತ್ತೆ. ಇವತ್ತು 1 ಲೀಟ್ರ್ ಸಾಂಬಾರು ಉಳಿದ್ರೆ ಪರವಾಗಿಲ್ಲ, 10 ಲೀಟ್ರ್ ಸಾಂಬಾರು ಉಳಿತು, 20 ಲೀಟ್ರ್ ಉಳಿತು, ಇನ್ನೊಂದು ಉಳಿತು, ಮತ್ತೊಂದು ಉಳಿತು. ಆವಾಗ ಏನಾಗುತ್ತೆ, ಬೆಳಗ್ಗೆಯಿಂದ ಮಾಡಿರೋ ವ್ಯಾಪಾರದ ಎಲ್ಲ ಲಾಭಾಂಶಗಳು ಎಲ್ಲ ವೇಸ್ಟಾಗಿ ಹೋಗ್ತದೆ. ಆದ್ದರಿಂದ ಮಾಲೀಕನಿಗೆ ಅದ್ರ ಬಗ್ಗೆ ಗ್ರಹಿಕೆ ಇರಬೇಕು. ಏನು ವೇಸ್ಟೇಜ್ ಆಗ್ತಾಯಿದೆ, ಯಾವ ರೀತಿ ತಡೆಗಟ್ಟಬೇಕು. ಇವತ್ತು ಯಾತಕ್ಕೆ ವ್ಯಾಪಾರ ಆಗಿಲ್ಲ, ಏನಾದ್ರು ಕ್ರಿಕೆಟ್ ಇತ್ತ, ಇವತ್ತು ಇನ್ನೊಂದಿತ್ತ, ಏನಾದ್ರು ಅಮಾವಾಸ್ಯೆ ಇತ್ತ, ಹುಣ್ಣಿಮೆ ಇತ್ತ, ತಿಳ್ಕೊಳ್ಬೇಕು. ಹೌದಾ ಸರ್? ಅದನ್ನು ಡೆಫಿನೆಟ್ ಆಗಿ ಇವತ್ತು ನೋಡಿ, ಉಪವಾಸ ದಿವಸಗಳು ಬಂದಾವಾಗ ಹೋಟೆಲ್ ಬಂದ ದಿನ ಗ್ರಾಹಕರು ಕಡಿಮೆ ಆಗ್ತಾರೆ. ಹಾಗೆಯೇ ಇವತ್ತು ಒಂದು ಒಳ್ಳೆ ಕ್ರಿಕೆಟ್ ನಡೀತಾ ಇದೆ, ಗ್ರಾಹಕರ ಸಂಖ್ಯೆ ಕಡಿಮೆ ಆಗ್ತಾರೆ. ಇನ್ನೊಂದು ವಿಷಯ ಬರುತ್ತೆ, ಮುಹೂರ್ತಗಳಿರುತ್ತೆ. ಭರ್ಜರಿ ಊಟ ಮಾಡಿ ಬರ್ತಾರೆ, ಹೋಟ್ಲಿಗೆ ಅವತ್ತು ಬರೋದಿಲ್ಲ, ಸಮಾರಂಭಗಳಿಗೆ ಹೋದಾಗ. ಇಂಥ ಎಷ್ಟೋ ವಿಷಯಗಳಿರುತ್ತೆ. ಇದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹೌದು. ಇದರಲ್ಲಿ ತಿಳ್ಕೊಂಡಾಗ ವೇಸ್ಟೇಜನ್ನು ಕಡಿಮೆ ಮಾಡ್ಬೋದು, ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ನಮಗೆ ಯೂಶಲಿ ಏನನ್ಸುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಎದೊಳ್ತಾರೆ ಇವರು, ಅಡುಗೆ ಮಾಡ್ತಾರೆ, ರೆಡಿ ಇಡ್ತಾರೆ ಅಂತ. ಈ ಎಷ್ಟು ವಿಷಯಗಳನ್ನು ತಿಳ್ಕೊಬೇಕು. ಆವತ್ತಿನ ದಿನ ಏನಿರುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಎಲ್ಲದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕು. ನಿಜವಾಗ್ಲೂ. ಸರ್, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನನ್ನ ಅತ್ಯಂತ ಆಪ್ತ ಸ್ನೇಹಿತರೊಬ್ಬರು ಒಂದು ದರ್ಶಿನಿ ಓಪನ್ ಮಾಡೋದಕ್ಕೆ ಅಂತ ಮಾಡಿದ್ದಾರೆ. ಅದರ ಓಪನಿಂಗ್ ಡೇ ದಿನ ನಾನೊಂಚೂರು ಬೇಗನೆ ಹೋಗಿದ್ದೆ. ಅವ್ರ ಜೊತೆ ಹಿಂಗೆ ಕೂತು ಮಾತಾಡೋವಾಗ ಹೇಳಿದ್ರು, ಹಿಟ್ಟು ರುಬ್ಬವನು ಇವತ್ತು ಬೆಳಗ್ಗೆನೆ ಊರು ಬಿಟ್ಟ ಅಂತ. ಸೊ ಈ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಸರ್. ಇವತ್ತು ರಾತ್ರಿ ಮಲಗಿದ್ದ ಹುಡುಗ, ಅಂದರೆ ಕೆಲಸಕ್ಕೆ ಬಂದ ಹುಡುಗ, ನಾಳೆ ಬೆಳಗ್ಗೆ ಇರ್ತಾನೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಇದೇನಂತ ಹೇಳಿದ್ರೆ, ದಟ್ ಈಸ್ ಎ ಮೆನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮೆನ್ ಮ್ಯಾನೇಜ್ಮೆಂಟ್ ಆಲ್ಸೋ ಒನ್ ಆಫ್ ದ ಆರ್ಟ್. ಕಲೆ ಕಲೆ. ಅದು ಎಲ್ಲೇ ಈ ಪ್ರಪಂಚದಲ್ಲಿ ಇಲ್ಲೇ ಆಗಿರೋ ಒಂದು ಮೆನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಮಾನವ ಸಂಪನ್ಮೂಲ ಅನ್ನುವಂಥದ್ದು ತುಂಬ ಅದೊಂದು ಕಲೆಗೆ ಸಂಬಂಧಪಟ್ಟಂಥ ವಿಚಾರ. ಯಾತಕ್ಕಂತ ಇದನ್ನು ಯಾರಿಗೂ ಭಯಪಡಿಸಿನೋ, ಇನ್ನೊಂದು ಮಾಡಿನೋ, ಹಣದ ಆಮಿಷ ತೋರಿಸಿನೋ ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ವಿಚಾರ. ಮತ್ತೊಂದು, ಉದ್ದಿಮೆದಾರನಿಗೆ ಒಂದಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗ್ತದೆ. ಇವತ್ತು ಒಬ್ಬ ಬಂದಿಲ್ಲ ಅಂದರೂ ಕೂಡ ಸಬ್ಸ್ಟಿಟ್ಯೂಟಾಗಿ ಇನ್ನೊಬ್ಬನ ಹತ್ರ ಮಾಡಿಸುವಂಥ ಒಂದು ಕಲೆ ಅವರಲ್ಲಿ ಇರಬೇಕಾಗ್ತದೆ. ಬೇರೆ ಕಡೆಯಿಂದ ಕರೆಸೋದಕ್ಕಿಂತನೂ ಅಲ್ಲಿರೋ ಟೀಮ್ನಲ್ಲೇ ಇನ್ನೊಬ್ಬರ ಹತ್ರ ಮಾಡಿಸ್ಕೊಳ್ಳೋದು, ಸ್ವಲ್ಪ ಸಪೋರ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಅದೊಂದು ಸಬ್ಜೆಕ್ಟ್ ಅದು. ಆದ್ದರಿಂದ ಅದ್ರ ಬಗ್ಗೆ ಚೆನ್ನಾಗಿ ಅವರಿಗೆ ಅದ್ರ ಬಗ್ಗೆ ಒಂದು ಅರಿವು ಇರಬೇಕಾಗ್ತದೆ. ಅದ್ರ ಬಗ್ಗೆ ಗಮನನೂ ಜಾಸ್ತಿ ಕೊಡಲೇಬೇಕಾಗ್ತದೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲದನ್ನೂ ಮೆಟ್ಟಿ ನಿಂತ ನಂತರನೇ ಈ ಉದ್ಯಮದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತು ಸೋಷಿಯಲ್ ಮೀಡಿಯಾ ಎರಾದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ರೀಲ್ಸ್ ನೋಡಿ ನಾನೊಬ್ಬ ಉದ್ಯಮಿ ಆಗ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಸ್ಟೋರಿ ನೋಡಿ ನಾನು ಒಬ್ಬ ಉದ್ಯಮಿ ಆಗ್ಬಿಡ್ತೀನಿ, ನಾಳೆ ಬೆಳಗ್ಗೆಯಿಂದ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ಅಡುಗೆ ರೆಡಿ ಮಾಡಿ ಸೇಲ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ.
ಅದನ್ನು ಹೆಂಗೆ ನೋಡ್ತೀರಾ? ಹೆಂಗೆ ಸಾಧ್ಯ ಅದು? ಇವಾಗ ಒಬ್ಬ ಈ ರೀತಿಯ ಉದ್ಯಮಕ್ಕೆ ಎಂಟ್ರಿ ಆಗಬೇಕು ಅಂದರೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು? ನಾನು ಹೇಳೋದಲ್ಲ, ಫಸ್ಟ್ ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ ಬಾರ್ನ್ ಬೇಬಿ ಕೇರ್ ತಗೊಳ್ಳೋ ಪೇಷನ್ಸ್ ಅವರಲ್ಲಿ ಇರಬೇಕು. ಪೇಷನ್ಸ್, ಸಹನೆ ಇರಬೇಕು. ಹೌದು. ಎರಡನೇದಾಗಿ ಆ ಒಂದು ಸೆಕ್ಟರ್, ಇವತ್ತು ಒಂದು ಫಾಸ್ಟ್ ಫುಡ್ ಸೆಕ್ಟರ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಅರಿವಿರಬೇಕು. ಹೆಂಗೆ ಸರ್ ಮಾಹಿತಿ ಕಲೆಕ್ಟ್ ಮಾಡೋದು? ಅಂದರೆ ವ್ಯಕ್ತಿಗಳನ್ನ ಭೇಟಿ ಆಗಬೇಕಾ, ರಿಸರ್ಚ್ ಮಾಡಬೇಕಾ? ಒಂದು ಹೇಳ್ತೀನಿ, ಮಾಹಿತಿ ಅಂದರೆ ಅದರಲ್ಲಿ ಹಲವಾರು ರೀತಿ ಬರ್ತದೆ. ಇವತ್ತು ಒಂದು ಲೊಕೇಶನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಲೊಕೇಶನಲ್ಲಿ ನೀವು ಒಂದು ಹೋಟ್ಲು ಮಾಡಬೇಕಾದ್ರೆ ಆ ಹೋಟೆಲ್ಗೆ 2-3 ಕಿಲೋಮೀಟರ್ ರೇಡಿಯಸ್ನವ್ರು ಮಾತ್ರ ಬರ್ತಾರೆ. ಜನರಲ್ಲಾಗಿ ತುಂಬ ದೂರದಿಂದ ಬರೋದು ತುಂಬ ರೇರ್ ಕೇಸಸ್ಸು. ಎವರಿ ಡೇ ಜನರಲ್ ಫಾಸ್ಟ್ ಫುಡ್, ಜನರಲ್ ರೆಸ್ಟೋರೆಂಟ್ಸ್, ಇದಕ್ಕೆಲ್ಲರೂ ಒಂದು 2-3-4 ಕಿಲೋಮೀಟರ್ ರೇಡಿಯಸ್ ಇರೋರೆ ಬರ್ತಾರೆ. ಆ ರೇಡಿಯಸಲ್ಲಿ ಯಾವ ಥರ ಗ್ರಾಹಕರು ಇಲ್ಲಿದ್ದಾರೆ, ಯಾವ ಕ್ಯಾಟಗರಿ ಗ್ರಾಹಕರು ಇದ್ದಾರೆ, ಇದೆಲ್ಲದೂ ಸ್ಟಡಿ ಮಾಡಬೇಕು ಮೊದಲು. ಇವತ್ತು ನಾನ್ ವೆಜ್ ಪೀಪಲ್ಸ್ ಜಾಸ್ತಿ ಇರೋ ಕಡೆ ಹೋಗಿ ವೆಜಿಟೇರಿಯನ್ ಇರ್ತೀನಿ ಅಂದರೆ ನಡೆಯಲ್ಲ, ವೆಜಿಟೇರಿಯನ್ ಪೀಪಲ್ಸ್ ಇರೋ ಹೋಗಿ ನಾನ್ ವೆಜಿಟೇರಿಯನ್ ಇರ್ತೀನಿ ನಡೆಯಲ್ಲ. ಅದರಿಂದ ಅದನ್ನೊಂದು ಕೇಸ್ ಸ್ಟಡಿ ಮಾಡಬೇಕು ಮೊದಲು. ಎರಡನೇದಾಗಿ ನನ್ನ ಬಂಡವಾಳದ ಕೆಪಾಸಿಟಿ ಏನು, ನಾನು ಎಷ್ಟು ಬಂಡವಾಳ ಹಾಕಬಲ್ಲೆ, ಎಷ್ಟು ಹಾಕಬೇಕು ಸರ್ ಹೇಳ್ತೀನಿ. ಅದಕ್ಕೆ ನಿಮಗೆ 10 ಲಕ್ಷದಿಂದ 10 ಕೋಟಿ 100 ಕೋಟಿವರೆಗೆ ಹಾಕ್ಬೋದು. ಅದು ಅವರವರ ಶಕ್ತಿ ಒಂದು, ಅವಶ್ಯಕತೆ ಒಂದು. ಮೊದಲನೇದಾಗಿ ಒಬ್ಬ ನ್ಯೂ ಕಮ್ಮರ್ಸ್ ಸಣ್ಣ ಪ್ರಮಾಣದ ಒಂದು ಈಗ ರೆಸ್ಟೋರೆಂಟ್ನಲ್ಲಿ ಬರಬೇಕಂತಿದ್ರೆ ಒಂದು ಸಣ್ಣ ಪ್ರಮಾಣದ ಫಾಸ್ಟ್ ಫುಡ್ಡನ್ನು ಮಾಡಿಕೊಡ್ಬೇಕು ಅವ್ರು ಫಸ್ಟು. ಅದರಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸನ್ನ ಗೇನ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಮುಂಚೆ ನಾನು ಏನು ಮೆನ್ಯೂ ಮಾಡ್ತೀನಿ ಅನ್ನೋ ಮೆನ್ಯೂ ಮಾಡ್ಕೋಬೇಕು. ಇವತ್ತಿನ ಉದ್ದಿಮೆದಾರರಲ್ಲಿ ಅವ್ರು ಮೊದಲು ಮೆನ್ಯೂ ಮಾಡೋದಿಲ್ಲ, ಒಂದು ಜಾಗ ತೊಗೊಳ್ತಾರೆ, ಅದನ್ನು ಒಂದು ರೆಸ್ಟೋರೆಂಟಾಗಿ ಮಾರ್ಪಾಟ್ ಮಾಡ್ತಾರೆ, ಕಸ್ಟಮರ್ ಏರಿಯಾ ಎಲ್ಲ ಒಂದು ಡ್ರಾಯಿಂಗ್ ಹಾಕ್ಬಿಟ್ಟು ಇಂಜಿನಿಯರ್ ಹತ್ರ ಮಾಡಿಬಿಡ್ತಾರೆ. ಆದರೆ ಅದು ಎಲ್ಲ ಸಂದರ್ಭ ವರ್ಕೌಟ್ ಆಗೋದಿಲ್ಲ. ಯಾತಕ್ಕಾಗಲ್ಲ ಅಂದರೆ, ನಾನು ಏನು ಮೆನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲದೇ ಮಾಡಿ ಆ ನಂತರ ಹೋಟೆಲ್ ಡಿಸೈನ್ ಆದ ಮೇಲೆ ಒಂದು ಇಷ್ಟುದ್ದ ಮೆನ್ಯೂ ಹಾಕಿಬಿಟ್ರೆ ಅದರೊಳಗಡೆ ತಯಾರು ಮಾಡಲಿಕ್ಕೆ ಆಗಲ್ಲ. ಅದು ಹೇಗೆ ಕೇಳಿದ್ರೆ, ಒಂದು ಕಾರ್ನಲ್ಲಿ 4 ಜನ ಪ್ರಯಾಣ ಮಾಡ್ಬೋದಾದರೆ 5 ಜನ ಮಾಡಿದ್ರೆ 5 ಜನಕ್ಕೆ ತೊಂದರೆ, 4 ಜನ ಪ್ರಯಾಣ ಮಾಡೋದಾಗ ಕನ್ವೀನಿಯೆಂಟ್ ಆಗಿರುತ್ತೆ. ಹಾಗೆಯೇ ಆ ಹೋಟೆಲ್ ಅಡುಗೆ ಶಾಲೆಯಲ್ಲಿ 4 ರೀತಿ ಮೆನು ತಯಾರು ಮಾಡಲಿಕ್ಕೆ ಅವಕಾಶ ಇದ್ದ ಮೆನು ಇದರಲ್ಲಿ 6-7 ರೀತಿ ನೀವು ಮೆನು ಹಾಕಿದ್ರೆ ಅಲ್ಲಿ ಎಲ್ಲ ಗುಣಮಟ್ಟ ಕಾಪಾಡಲಿಕ್ಕೆ, ಸ್ವಚ್ಛತೆ ಕಾಪಾಡಲಿಕ್ಕೆ ಯಾವುದೂ ಸಾಧ್ಯ ಆಗೋದಿಲ್ಲ. ಜಾಗ ಸಾಕಾಗೋದಿಲ್ಲ, ಕೆಲಸಗಾರ ಕೆಲಸ ಮಾಡೋ ವ್ಯವಧಾನ ಇರೋದಿಲ್ಲ, ಅವರು ಬೇಗ ಅಂದರೆ ಸುಸ್ತಾಗ್ಬಿಡ್ತಾರೆ. ಸುಸ್ತಾದವಾಗ ಏನಾಗುತ್ತೆ, ಅವ್ರ ಗುಣಮಟ್ಟ ಎಲ್ಲ ಹೊರಟೋಗ್ಬಿಡುತ್ತೆ. ಒಬ್ಬ ಎಲ್ಲಿ ಒಳ್ಳೆ ವಾತಾವರಣ ಇರೋದಿಲ್ವೋ ಅಲ್ಲಿ ಅವ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ, ಕ್ವಾಲಿಟಿ ವ್ಯತ್ಯಾಸ, ಎಲ್ಲದರ ಮೇಲೆ ವ್ಯತ್ಯಾಸ ಎಲ್ಲದೂ ಆಗುತ್ತೆ. ಆದ್ದರಿಂದ ಫಸ್ಟ್ ನಾವು ಮೆನು ಮಾಡ್ಕೋಬೇಕು. ಆ ಮೆನು ಮಾಡ್ಕೊಂಡ್ಮೇಲೆ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ ಮಾತ್ರ ಪರ್ಚೇಸ್ ಮಾಡಬೇಕು. ತುಂಬ ಜನ ಉದ್ಯಮದಾರರು ಏನು ಮಾಡ್ತಾರೆ, ಒಂದು ಹೋಟೆಲ್ ಮಾಡ್ಬೇಕು ಅಂದ್ಕೊಳ್ತಾರೆ, ಎಲ್ಲ ಒಂದು ಸ್ಟ್ಯಾಂಡರ್ಡಾಗಿ ಒಬ್ಬರು ಆರ್ಕಿಟೆಕ್ಟೋ ಯಾರನ್ನೊಬ್ಬ ಕನ್ಸಲ್ಟೆಂಟ್ ಮಾಡ್ತಾರೋ ಇಷ್ಟುದ ಪಟ್ಟಿ ಕೊಡ್ತಾರೆ, ಎಲ್ಲ ಎಕ್ವಿಪ್ಮೆಂಟ್ ತರ್ತಾರೆ. ತಂದು ಅಸೆಂಬ್ಲಿ ಒಂದು 3 ದಿವಸ ಮುಂಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ತಂದಿರೋ ಎಕ್ವಿಪ್ಮೆಂಟ್ ಅರ್ಧಕ್ಕರ್ಧ ಹೋಟ್ಲ್ ಒಳಗಡೆ ಹಿಡಿಯೋದಿಲ್ಲ, ಅಷ್ಟು ಎಕ್ವಿಪ್ಮೆಂಟ್ ಆರ್ಡರ್ ಮಾಡಿಬಿಟ್ಟಿರ್ತಾರೆ. ಅಲ್ಲೊಂದಿಷ್ಟು ನುಕ್ಸಾನು. ಮಾಡಿದ್ಮೇಲೆ ಅಲ್ಲಿ ಅಡುಗೆ ಮಾಡೋ ವಾತಾವರಣ ಇರುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಮಾಡಿಬಿಟ್ಟು ಏನು ಮಾಡ್ತಾರೆ, ಮೆನು ಕಾರ್ಡ್ ತಯಾರು ಮಾಡ್ತಾರೆ. ಮೆನು ಕಾರ್ಡ್ ಆದಮೇಲೆ ಹೋಟೆಲ್ ಓಪನ್ ಮಾಡ್ತಾರೆ. ಯಾವುದೇ ಒಂದು ತಿಂಡಿನ ಸಸೂತ್ರವಾಗಿ ಗ್ರಾಹಕರಿಗೆ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೇ ಒಂದು ಕ್ಯಾಟಗರಿ ಗ್ರಾಹಕರನ್ನು ಕೂಡ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಅವರಿಗೆ ತುಂಬ ನುಕ್ಸಾನ ಆಗುತ್ತೆ, ತುಂಬ ನಷ್ಟ ಆಗ್ತದೆ. 10 ಜನ ಕೆಲಸಗಾರ ಮಾಡಬೇಕಾಗಿರುತ್ತೆ, ಅದು 20 ಜನ ಕೆಲಸಗಾರ ಇಟ್ಕೋಬೇಕಾಗತ್ತೆ. ಎಕ್ಸಾಂಪಲ್, ನೀವು ಇವತ್ತು ಕಾಂಟಿನೆಂಟಲ್ ಸೆಕ್ಟರ್ ಅಂತ ಹೇಳ್ಬೋದು, ಚಾಟ್ಸ್ ಅಂತ ಕರಿಬೋದು, ಸೌತ್ ಇಂಡಿಯನ್ ಫಾಸ್ಟ್ ಫುಡ್ಡನ್ನು ಕರಿಬೋದು, ನಾರ್ತ್ ಇಂಡಿಯನ್ ಫುಡ್ಡನ್ನು ಕರಿಬೋದು. ಎಲ್ಲದನ್ನು ಹಾಕ್ಕೊಡ್ರಿ ಅಂತ ಇಟ್ಕೊಳ್ಳಿ. ನಿಮಗೆ ಡೈಲಿ ಒಂದು 200 ಗ್ರಾಹಕರು ಬಂದರೆ ಎಲ್ಲ ಒಂದು 20-23 ಜನಕ್ಕೆ ಒಂದೊಂದು ತಿಂಡಿಗೆ ಆಗೋಗ್ಬಿಟ್ರೆ ಅದಕ್ಕೆ ಮಾಡಲಿಕ್ಕೇ 2 ಕೆಲಸಗಾರ ಬೇಕಾಗ್ತಾರೆ. ಅದಕ್ಕೆ ಅವ್ರಿಗೆ ಬೇಕಾಗಿರೋ ಸಂಬಳನೇ ವಿಪರೀತ ಆಗ್ತದೆ, ಒಳ್ಳೆ ಜಾಗ ಇರೋದಿಲ್ಲ. ಏನಂದರೆ ನಾವು ಇನಿಷಿಯಲ್ನಲ್ಲಿ ಲಿಮಿಟೆಡ್ ಮೆನು ಮಾಡಿಬಿಟ್ಟು ನಮ್ಮ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ಕೋಬೇಕು. ಆ ನಂತರ ನಾವು ಅದನ್ನು ಮುಂದೆ ಹೇಗೆ ಮುಂದುವರ್ಸ್ಕೋಬೇಕು, ಬೇರೆ ಜಾಗಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ಳೋದಾ, ಇನ್ನೊಂದು ಸ್ವಲ್ಪ ದೊಡ್ಡ ಹೋಟೆಲ್ ಮಾಡೋದಾ, ಹೇಗೆ ಮಾಡೋದು ಆಲೋಚನೆ ಮಾಡ್ಕೋಬೇಕು. ನ್ಯೂ ಕಮ್ಮರ್ಸ್ ಮಾತ್ರ ಯಾವಾಗಲೂ ತುಂಬ ಲಿಮಿಟೆಡ್ ಮೆನು ಹಾಕ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿದ್ರೆ ಡೆಫಿನೆಟಾಗಿ ಅವ್ರು ವಿನ್ ಆಗಲಿಕ್ಕೆ ಚಾನ್ಸಸ್ ಇದೆ. ಓಕೆ, ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲ ಕೊಲಾಬ್ರೇಷನ್ ದುನಿಯಾ. ಇವಾಗ
ಸೋಷಿಯಲ್ ಮೀಡಿಯಾದಲ್ಲೂ ಕೊಲ್ಯಾಬ್ ಆಗ್ತಾರೆ, ಉದ್ಯಮದಲ್ಲೂ ಕೊಲ್ಯಾಬ್ ಆಗ್ತಾರೆ. ಈ ಜೆನ್ಜಿ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು 3-4 ಜನ ಸೇರಿ ಒಂದು ಉದ್ಯಮ ಶುರು ಮಾಡೋಣ ಅನ್ನೋದು ಹೆಚ್ಚಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಈ ಹಿಂದೆನೂ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಈ ಬಂಡವಾಳ ಹೂಡಿಕೆ ಹೇಗಿರಬೇಕು ಅಂದರೆ, 4 ಜನ ಒಟ್ಟಿಗೆ ಸೇರಿ ಮಾಡಬೇಕಾ, ಅಥವಾ ಒಬ್ಬರೇ ಬಂಡವಾಳ ಹೂಡಿಕೆ ಮಾಡಬೇಕಾ, ಸಾಲ ಮಾಡಿ ಹೂಡಿಕೆ ಮಾಡಬೇಕಾ? ಒಂದು ಹೇಳ್ತೀನಿ ಕೇಳಿ. ಇವತ್ತು ಬಂಡವಾಳ ಹೂಡಿಕೆ ಅನ್ನೋದಕ್ಕಿಂತನೂ ಆ ಉದ್ಯಮ ಬಗ್ಗೆ ಅರಿವು ಮೊದಲು ಇರಬೇಕು. 4 ಜನ 5 ಜನ 3 ಜನ ಅನ್ನೋದಕ್ಕಿಂತನೂ ಅರಿವು ಚೆನ್ನಾಗಿರಬೇಕು. ಪಾರ್ಟ್ನರ್ಶಿಪ್ ಅಂತ ಹೇಳಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಆದಂಥ ಒಂದು ಮಾಡೆಲ್ ಇರ್ತದೆ. ಆ ಮಾಡೆಲ್ನಲ್ಲೇ ಮಾಡ್ಕೋಬೇಕು. ಯಾವಾಗಲೂ ನಾವು ನ್ಯೂ ಕಮ್ಮರ್ಸ್ಗೆ ಮಿನಿಮಮ್ 60% ಆಫ್ ಅಮೌಂಟ್ ಅವ್ರ ಸ್ವಂತ ಇರಬೇಕು. ಉದ್ಯಮ ಯಾರು ನಡೆಸ್ತಿದ್ದಾರೆ ಅವ್ರ ಸ್ವಂತ ಇರಬೇಕು. 40% ಸಾಲ ಮಾಡಿದ್ರೂ ಸ್ವಲ್ಪ ತಡ್ಕೊಳ್ಳುತ್ತೆ. ಯಾತಕ್ಕೆ 60% ಇರಬೇಕು ಅಂತ ಹೇಳ್ತೀನಿ ಕೇಳಿ. ಇವತ್ತು ನೀವು ಸಾಲ ಮಾಡಿದ್ರೆ 100ಕ್ಕೆ 100 ಪಾಲು ಸಾಲ ಮಾಡಿದ್ರೆ ಸಾಲ ಸಿಗ್ಬೋದೆಲ್ಲೋ, ಅದು ಬಡ್ಡಿ ಕಟ್ಟೋದಕ್ಕೆ ಸರಿ ಹೋಗ್ಬಿಡುತ್ತೆ. ನಿಮಗೆ ಇಂಟ್ರೆಸ್ಟ್ ಕೊಡಲೇಬೇಕು, ಪ್ರೀಮಿಯಂ ಕಟ್ಟಲೇಬೇಕು. ಅದೇ ಒಂದು ವೇಳೆ ನಿಮ್ಮ 60% ಇದೆ ಅಂತ ಇಟ್ಕೊಳ್ಳಿ, ಆ ಬಡ್ಡಿಯನ್ನು ನೀವು ತಿಂಗಳ ಡಿಸ್ಪೋಸ್ ಮಾಡೋದು ಬೇಡ ಆಗುತ್ತೆ. 4 ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ನೀವು ಟೇಕ್ ಆಫ್ ಆಗಲಿಕ್ಕೆ ಸಾಧ್ಯವಾಗದೆ ಹೋದಲ್ಲಿ ತಡ್ಕೊಳ್ಳೋ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ನಿಮ್ಮಲ್ಲಿ ಇನ್ಕ್ರೀಸ್ ಆಗುತ್ತೆ. ಫೈನಾನ್ಸ್ ರೆಸಿಸ್ಟೆನ್ಸ್ ಯಾವಾಗ ಡೇ 1ನಿಂದ ಸಾಲ ತೀರಿಸ್ಬೇಕು, ಬಡ್ಡಿ ಕಟ್ಟಬೇಕು ಅಂತ ಆಲೋಚನೆ ಹೋದವಾಗ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೇ ಒಂದು ಸಮಯ ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ವ್ಯಾಪಾರವನ್ನು ಸದೃಢಪಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ವ್ಯಾಪಾರವನ್ನು ಸದೃಢಪಡಿಸಿ ನಾನು ಇದರ ಬೆಳಿಬೇಕು ಉಳಿಬೇಕು ಅನ್ನೋ ತತ್ವ ಇರೋರು ಕೆಲವು ವಿಷಯಗಳ ಪಾಲನೆ ಮಾಡಬೇಕು. ಶೋಕಿಗೋಸ್ಕರ ಮಾಡಬೇಕು ಅನ್ನೋಂಗಿದ್ರೆ ನೀವು ಯಾವುದನ್ನು ಪಾಲನೆ ಮಾಡಿದ್ರೆ ತೊಂದರೆ ಇಲ್ಲ. ಈ ಶೋಕಿಗೋಸ್ಕರ ಬರೋರ ಪರ್ಸೆಂಟೇಜ್ ಎಷ್ಟಿದೆ ಸರ್? ಸಿಕ್ಕಾಪಟ್ಟೆ ಇದೆ ಇವತ್ತು. ಹೌದಾ? ಹೌದು. ಇತ್ತೀಚಿನ ದಿವಸಗಳಲ್ಲಿ ನನ್ನ ಹತ್ರ ನಾನು ಯುವ ಉದ್ಯಮದಾರಿಗೆ ಮಾಹಿತಿ ಕೊಡ್ತೇನೆ, ಇನ್ಫಾರ್ಮೇಷನ್ ಕೊಡ್ತೇನೆ. ಇದನ್ನೆಲ್ಲ ನಾನು ರೂಢಿಸ್ಕೊಂಡಿದ್ದೇನೆ. ನನ್ನ ಹತ್ರಕ್ಕೆ ತಿಂಗಳಿಗೆ ನನ್ನ ಆಫೀಸಿಗೆ ಬಂದು ಒಂದು 20-30 ಜನ ಹೆಸರು ಬರೆಸಿ ಹೋಗ್ತಾರೆ. ಅದರಲ್ಲಿ ನಾನು ಒಂದು 10 ಜನನ ಆಯ್ಕೆ ಮಾಡ್ಕೊಳ್ತೀನಿ. ಅವರ ಬಯೋಡಾಟಾ ಅವ್ರದ್ದೆಲ್ಲ ನೋಡಿದ್ರೆ ನನಗೊಂದು ಐಡಿಯಾ ಬರ್ತದೆ, ಇವರು ಬದುಕಲಿಕ್ಕೋಸ್ಕರ ಮಾಡ್ತಾ ಇದ್ದಾರಾ, ಇನ್ಸ್ಟೆಂಟಾಗಿ ಏನೋ ಶೋಕಿಗೋಸ್ಕರ ಮಾಡ್ತಾ ಇದ್ದಾರ ಅನ್ನೋ ನನಗೊಂದು ಅಭಿಪ್ರಾಯ ಬರ್ತದೆ. ನಾನು 10 ಜನನ ಕರೆದು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ಅವ್ರಿಗೆ ಬೇಕಾಗಿರೋ ಮಾಹಿತಿಯನ್ನು ಕೊಟ್ಟು ಎಲ್ಲ ವಿಷಯಗಳನ್ನು ಒಂದು ಕಾಸ್ಟ್ ಹೇಗೆ ಫುಡ್ ಕಾಸ್ಟ್ ಹೇಗೆ ಮಾಡಬೇಕು, ಆಹಾರ ಹೇಗೆ ತಯಾರು ಮಾಡಬೇಕು, ಫುಡ್ ಕಾಸ್ಟ್ ಕಟ್ಟಿಂಗ್ ಹೆಂಗೆ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೈಜೀನ್ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ಬರೇ ಒಂದು PPT ಮುಖಾಂತರ ಅಲ್ಲ. ಇವತ್ತು ಎಷ್ಟಲೇ ನಿಮಗೆ ದುಡ್ಡು ಕೊಟ್ಟರು PPT ಮುಖಾಂತರ ತೋರಿಸೋರು ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ನಾನು ಹಾಗಲ್ಲ. ನಾನು ಇದಕ್ಕಾಗಿ ಈ ಉದ್ಯಮಿನಲ್ಲಿ ಒಂದು ಬ್ರ್ಯಾಂಡ್ನಲ್ಲಿ 2 ಬ್ರ್ಯಾಂಚ್ ಮಾಡ್ಕೊಂಡಿದ್ದೇನೆ. ಅದು ತಾಜಾ ತಿಂಡಿ ಅಂತ, ಒಂದು ಬನಶಂಕರಿ ರಿಂಗ್ ರೋಡಲ್ಲಿದೆ, ಒಂದು JNR T ಬ್ಲಾಕಲ್ಲಿದೆ. ದಿಸ್ ರಿಸರ್ವ್ ಫಾರ್ 2 ಸೆಕ್ಟರ್, 2 ಸೆಕ್ಟರಿಗಾಗಿ ಅದು ರಿಸರ್ವ್ ಮಾಡಿದ್ದೀನಿ. ಅದನ್ನು ಬೆಳೆಸಿದ್ದೀನಿ, ಉಳಿಸಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದು ಸೆಕ್ಟರ್ ಬಂದು ಯುವ ಉದ್ಯಮೆದಾರರಿಗೆ ಮಾಹಿತಿ ಕೇಂದ್ರ, ಇನ್ನೂ ಒಂದು ಬಂದು ಗ್ರಾಹಕರಿಗೆ ಎಕ್ಸ್ಪೀರಿಯನ್ಸ್ ಸೆಂಟರ್, ಅನುಭವ ಸೆಂಟರ್, ಎಕ್ಸ್ಪೀರಿಯನ್ಸ್ ಸೆಂಟರ್. ಹೇಗೆ ಹೇಳ್ತೀನಿ. ಇದು ಏನಂತ ಹೇಳಿದ್ರೆ, ಕಳೆದ 13 ವರ್ಷಗಳಿಂದ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಹೇಗೆ ಅಂತ ನನ್ನನ್ನು ಕ್ವಶನ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳೋದಕ್ಕೆ ಅರ್ಧ ದಿವಸ ಬೇಕು. ನಾನು ಯಾವತ್ತೂ ತುಂಬ ಜನ ನನ್ನ ಹತ್ರಕ್ಕೆ ಯೂಟ್ಯೂಬ್ನವ್ರು ಬರ್ತಾರೆ, ನನಗೆ ಅವ್ರಿಗೆ ಸಮಯ ಕೊಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಕೊಡ್ತೀನಿ. ಮತ್ತು ಅವರೇ ಬಂದು ಬ್ಲಾಗರ್ಸು ಮಾಡಿ ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು ವಿಚಾರಗಳಿದೆ. ಅದು ಒಂದೊಂದನ್ನೇ ನೀವು ತೆಗೆದು ನೋಡಿದ್ರೆ ಕಸ್ಟಮರಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ಗಳು ಸಿಗ್ತಾ ಇದೆ, ಯಾತಕ್ಕಾಗಿ ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದನ್ನು ಅದರಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ತದೆ. ಇವತ್ತು ನಾನು ಹೇಳಕ್ಕೆ ಹೋದರೆ ನನ್ನ ಸಂಸ್ಥೆ ಬಗ್ಗೆ ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ.
ನನ್ನ ಸಂಸ್ಥೆ ಬಗ್ಗೆ ಇವತ್ತು ನಾನು ಕೂತ್ಕೊಂಡು ಮಾತಾಡಿದ್ರೆ ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ. ಆದರೆ ಅದು ನೋಡಿದವಾಗ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗ್ತದೆ. ಅಲ್ಲ, ಯಾಕೆ? ಒಂದು 3-4 ಯಾಕೆ ಇಂಪಾರ್ಟೆಂಟ್? ಗ್ರಾಹಕರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದ್ದೀರಾ, ಏನಾದ್ರ ಉದ್ದೇಶ ಏನಾಗಿತ್ತು, ಯಾಕೆ ಮುಖ್ಯ? ಹೇಳ್ತೀನಿ ಕೇಳಿ. ನನ್ನ ಉದ್ದಿಮೆ ಜರ್ನಿ 50 ಇಯರ್ಸ್ ಕಂಪ್ಲೀಟ್ ಆಯಿತು. ನಾನು ಉದ್ದಿಮೆ ಶುರು ಮಾಡಿ 2 ವರ್ಷದಲ್ಲಿ ನನ್ನ ಒಂದು ಆಸಕ್ತಿನ ಅದರಲ್ಲಿ ಅಳವಡಿಸಿದೆ. ಏನಂದರೆ ಅಂತಾರಾಷ್ಟ್ರೀಯ ಗುಣಮಟ್ಟ ಆಹಾರ ಯಾವತ್ತು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸರಿಸಮಾನವಾಗಿರಬೇಕು. ಸ್ಥಳೀಯ ಗ್ರಾಹಕರಿಗೆ ರುಚಿಕಟ್ಟಾದ ಆಹಾರವನ್ನು ನೀಡಬೇಕು, ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕು. ಇದೆರಡೂ ಮಾಡಿ ಕೈಗೆಟುಕೋ ಬೆಲೆಯಲ್ಲಿ ಕೊಡಬೇಕು. ಹೆಂಗೆ ಸರ್? ಎಲ್ಲ ಸಾಮಾನ್ಯವಾಗಿ 2ನ್ನು ಪಾಲನೆ ಮಾಡ್ಬೋದು, 3ನೇದು ಭಾರಿ ಕಷ್ಟ. ಹೌದು. ಕೈಗೆಟುಕೋ ಬೆಲೆಯಲ್ಲಿ ಕೊಡ್ಬೋದು, ಗುಣಮಟ್ಟ ಕಳ್ಕೋಬೇಕಾಗ್ಬೋದು. ಆದ್ದರಿಂದ 3ನ್ನು ಪಾಲನೆ ಮಾಡಬೇಕು ಅನ್ನೋ ನಾವು ತತ್ವದಿಂದ ಇವತ್ತು ನಾನು 50 ವರ್ಷ ಜರ್ನಿಯಿಂದ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದೊಂದಕ್ಕೂ ಒಂದೊಂದು ವಿಷಯ ಹೇಳ್ತೀನಿ ನಾನು. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ನಮ್ಮ ಆಹಾರ ಉದ್ಯಮಗಳಿಗೆ ಒಂದು ಬದ್ಧತೆ ಇರಬೇಕು. ಗ್ರಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಅದಕ್ಕೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲೇಬೇಕು. ಎರಡನೇದಾಗಿ ಸ್ವಚ್ಛತೆ ಅನ್ನುವಂಥದ್ದೊಂದು ಹೋಟೆಲ್ನಲ್ಲಿ ಏನು ಅನ್ನೋಂಥದ್ದು ನಾನು ಶೋಕೇಶ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಹೋಟ್ಲಿಗೆ ಬಂದು ಅದನ್ನು ಶೋಕೇಶ್ನಲ್ಲಿ ನೋಡ್ಬೋದು ಥರ ಬೇಕಾದರೆ ತಾಜಾ ತಿಂಡಿನಲ್ಲಿ. 3ನೇದಾಗಿ ಕೈಗೆಟುಕೋ ಬೆಲೆ. ಇದೆರಡನ್ನೂ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಸಾಮಾನ್ಯ ಗ್ರಾಹಕರು ರೀಚ್ ಆಗಬೇಕು ಅನ್ನೋ ನನ್ನ ಒಂದು ಉದ್ದೇಶ. ಯಾವುದೇ ನಾನು ಮಾಡಿದ ಒಂದು ಕೆಲಸ, ನನ್ನ ಆಹಾರ ಕಾಮನ್ ಮ್ಯಾನ್ ರೀಚ್ ಆಗಬೇಕು, ಒಂದು ಕ್ಯಾಟಗರಿ ಜನಗಳಿಗಲ್ಲ. ಅದು ಕೈಗೆಟುಕೋ ಬೆಲೆ. ಇವತ್ತು ನಮ್ಮ ತಾಜಾ ತಿಂಡಿಗೆ ಬಂದರೆ ಕಸ್ಟಮರ್ ಇದರಲ್ಲಿ ನಾನು ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿಗೂ ನಮ್ಮ ಬೆಂಗಳೂರಿನ ಮಹಾನಗರದಲ್ಲಿ ಗುಡ್ ಕ್ವಾಲಿಟಿ ಇಡ್ಲಿ 13 ರೂಪೀಸ್ ಈಚ್, 13 ರೂಪೀಸ್ ವಡಾ, 13 ರೂಪೀಸ್ ಕಾಫಿ, 35 ರೂಪೀಸ್ ಮಸಾಲೆ ದೋಸೆ ವಿತ್ ಗೀ. ಈ ಒಂದು ಪ್ರೈಸ್ನಲ್ಲಿ ನಾವು ಗ್ರಾಹಕರಿಗೆ ಸೇವೆ ಕೊಡ್ತೇವೆ. ಜೊತೆಯಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತೇವೆ. ಗ್ರಾಹಕರು ಎಲ್ಲರೂ ಬಂದವರೆಲ್ಲರೂ ಅದ್ರ ಬಗ್ಗೆ ತುಂಬ ಪ್ರಶಂಸೆಗಳನ್ನು ಮಾಡ್ತಾರೆ. ಎಲ್ಲೂ ಈ ಥರ ಗುಣಮಟ್ಟದ ಆಹಾರ ಸಿಗಲ್ಲ, ನಿಮ್ಮಲ್ಲಿ ಆಹಾರ ತಿಂದರೆ ನಮಗೆ ತೇಗು ಬರೋದಿಲ್ಲ, ಹೊಟ್ಟೆ ಭಾರ ಅನಿಸಲ್ಲ, ಒಂದು ಚೌಚಬಾತ್ 25 ರೂಪಾಯಿ ಕೊಡ್ತೇವೆ ಅನ್ನುವಂಥ ಒಂದು ಮಾತು. ಎರಡನೇದಾಗಿ ಇನ್ನೂ ಕೆಲವರು ಬಂದು ನಮಗೆ ಈ ಥರ ಆಹಾರ ಎಲ್ಲೂ ಸಿಗಲ್ಲ, ನಾನು ಯಲಹಂಕದಿಂದ ಬರ್ತೀನಿ, ಅಮೇರಿಕಾದಿಂದ ಬಂದು ನಾವು ಒಂದು ವಾರ ಅಲ್ಲಿ ತಿಂಡಿ ತಿನ್ನಲೇಬೇಕು, ಬಂದಂಥ ಗ್ರಾಹಕರ ಅರ್ಧ ನಮ್ಮ ಏರಿಯಾದ ಈ ಥರದ್ದು ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ, ಈ ಏರಿಯಾದಲ್ಲಿ ಮಾಡಿ ಆ ಏರಿಯಾದಲ್ಲಿ ಮಾಡಿ ಅನ್ನುವಂಥ ಪ್ರತಿ ದಿವಸನೂ ನಾವು ಅಲ್ಲಿ ಕೇಳ್ತೇವೆ. ಅದೆಲ್ಲ ಅವರ ಎಕ್ಸ್ಪೀರಿಯೆನ್ಸು. ಮೂರನೇದಾಗಿ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ, ಇನ್ನು ಧಾರ್ಮಿಕ ವಿಚಾರ ನಮ್ಮದವರಿಗೆ, ನೀವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಎಲ್ಲೂ ಹೋಗೋದು ಬೇಡ, ಇಷ್ಟು ಒಳ್ಳೆ ಆಹಾರನ ನಾವು ಮನೆಯಲ್ಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಆಹಾರನ ಮಾಡಿ ನೀವು ಸೇವೆಯನ್ನು ನೀಡ್ತಾ ಇದ್ದೀರಾ ಅನ್ನುವಂಥ ಮಾತುಗಳು ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಾನು ಹೇಳ್ಕೊಂಡ್ರೆ ಹೆಚ್ಚಾಗುತ್ತೆ ಇದು, ಗ್ರಾಹಕರ ಇದು ಅದರಲ್ಲೆಲ್ಲ ಇದೆ, ಗ್ರಾಹಕರೇ ಮಾತಾಡಿರುವಂಥದ್ದು. ಹೀಗೆ ಅದು ಒಂದು ಕಸ್ಟಮರ್ ಕೊಡುವಂಥ ಎಕ್ಸ್ಪೀರಿಯೆನ್ಸು. ಆ ನಂತರ ಇನ್ನೊಂದು ವಿಷಯ ಇಟ್ಕೊಂಡಿದ್ದೀವಿ ಇದರಲ್ಲಿ, ನಾವು ನಮ್ಮ ತಾಜಾ ತಿಂಡಿನಲ್ಲಿ ಪಾರ್ಸೆಲ್ ಕಟ್ಟೋದಿಲ್ಲ. ನೀವು ಮನೆಯಿಂದ ಡಬ್ಬಿ ತಂದ್ರೆ ಮಾತ್ರ ಹಾಕ್ಕೊಡ್ತೇವೆ. ಯಾತಕ್ಕೆ ಅಂತ ನೀವು ಕೇಳ್ಬೋದು. ಸ್ವಿಗ್ಗಿ ಝೊಮ್ಯಾಟೊ ಕೊಡೋದಿಲ್ಲ. ನಾವು ತುಂಬ ಡಿಮ್ಯಾಂಡ್ ಇದೆ ಸ್ವಿಗ್ಗಿ ಝೊಮ್ಯಾಟೊ, ನಾವು ಕೊಡೋದಿಲ್ಲ. ಆ 2 ಕೇಂದ್ರದಲ್ಲಿ ಮಾತ್ರ. ಯಾತಕ್ಕೆ? ಅದರಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಬೇಕು. ಅದರಲ್ಲಿ ಪಾರ್ಸೆಲ್ ಕೊಟ್ಟರೆ ನನ್ನ ಹೋಟೆಲಿಂದ ಒಂದು 100 kg ಗಾರ್ಬೇಜ್ ಮತ್ತು ಡೆಪಾಸಿಟ್ ಆಗುತ್ತೆ ಕಾರ್ಪೊರೇಷನ್ಗೆ. ಒಂದು 100 kgನಾದರೂ ನಮ್ಮ ಹೋಟೆಲ್ ಮುಖಾಂತರ ಹೋದರೆ ನಾವು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ನಮ್ಮ ಗ್ರಾಹಕರಿಗೆ ಮತ್ತು ಆ ಒಂದು ಕೈಚೀಲ ಡಬ್ಬ ತೊಗೊಳ್ಬೋದು ಅರಿವು ಬಂದರೆ, ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಅದು ಪಾಲನೆ ಮಾಡಿದ್ರೆ ಲಕ್ಷಾಂತರ kg ಗಾರ್ಬೇಜು ಬೀಳುವಂಥದ್ದು ಕಡಿಮೆ ಆಗ್ತದೆ. ಏನೂ ಬೇಡ, ಮಹಿಳೆಯರು ಒಂದು ಬ್ಯಾಗು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದು ಡಬ್ಬಿ ತೊಗೊಂಡೋದ್ರೂ ಕೂಡ ಎಷ್ಟೋ ಗಾರ್ಬೇಜ್ ಕಡಿಮೆ ಆಗ್ತದೆ. ಈ ರೀತಿ ಒಂದು ಅರಿವು ಮತ್ತೊಂದು ಎಕ್ಸ್ಪೀರಿಯೆನ್ಸನ್ನು ಕೊಡೋದಕ್ಕಾಗಿ ನಾವು ಅದನ್ನು ಮಾಡ್ಕೊಂಡಿದ್ದೇವೆ. ಇನ್ನು ನಮ್ಮ ಯೂತ್ ಆಂಟ್ರಪ್ರನರ್ಸ್ಗೆ ಮತ್ತು
ಹಿಂದಿನ ಆಸಕ್ತಿ ಉಳ್ಳ ಹೋಟೆಲ್ ಮಾಲೀಕರಿಗೆ ಏನು ಸಂದೇಶ ಅಂತ ಹೇಳಿದ್ರೆ ಅದರಲ್ಲಿ ಇವತ್ತು ನಮ್ಮ ತಾಜಾ ತಿಂಡಿಗೆ ಸಾಟರ್ಡೆ ಸಂಡೇ 3,000-4,000 ಗ್ರಾಹಕರು ಬರ್ತಾರೆ. ಕೇವಲ 10 ಗಂಟೆಯಲ್ಲಿ ನೀವು ಬೇಕಾದ್ರೆ ಯಾವತ್ತು ಬೇಕಾದ್ರೆ ಬರ್ಬೋದು, ನೋಡ್ಬೋದು. ಅಷ್ಟು ಹೊತ್ತು ಅಷ್ಟು ಗ್ರಾಹಕರು ಬರ್ತಾಯಿದ್ರು ಕೂಡ ಸ್ವಚ್ಛತೆಯನ್ನು ನಿರಂತರವಾಗಿ ನಡೀತಾ ಇರುತ್ತೆ. 50 ವರ್ಷದ ಉದ್ಯಮ. ನಿಮ್ಮ ಬಗ್ಗೆ ಓದಿದ್ರೆ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ಒಂದು ಫೇರಿ ಟೇಲ್ ಅಂತ ಅನಿಸುತ್ತೆ. ಯಾವುದೋ ಒಂದು ಕನಸು ನಿಜ ಆದ ಹಾಗೆ ಅನಿಸುತ್ತೆ. ಆದರೆ ಇದು ಯಾವುದೂ ಇವತ್ತು ರಾತ್ರಿ ಮುಗೀತು ನಾಳೆ ಬೆಳಗ್ಗೆ ಸಿಕ್ಕಿದ್ದು ಅಲ್ಲ. ಸೊ ಹೋಟೆಲ್ ಉದ್ಯಮದಲ್ಲಿ 7 ಬೀಳುಗಳು 2 ಇದ್ದಿದ್ದೆ. ಸೊ ಫೇಲ್ಯೂರ್ಸನ್ನು ಹೆಂಗೆ ಎದುರಿಸಿದ್ದಿಲ್ಲ? ನಾನು ಇದಕ್ಕೇನಂತೇಳಿ ಯೂತ್ ಎಂಟರ್ಪ್ರಿನರ್ಸ್ಗೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಅದು ನಾನು ಪೂರ್ತಿ ಮಾಡಿಬಿಡ್ತೇನೆ. ಅದು ಏನಂತ ಹೇಳಿದ್ರೆ ನೋಡಿ, ಅವರಿಗೆ ಹೈಜೀನ್ ಹೇಗೆ ಮೇಂಟೈನ್ ಮಾಡೋಕೆ ಒಂದು ಅರಿವು ಕೊಡಬೇಕು ನಾನು. ಮತ್ತು ಕ್ವಾಲಿಟಿ ಫುಡ್ಡನ್ನು ಹೇಗೆ ತಯಾರು ಮಾಡಬೇಕು, ಯಾವ ಥರ ಎಕ್ವಿಪ್ಮೆಂಟ್ ಹಾಕೋಬೇಕು, ಕಿಚನ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು. ಅದಕ್ಕೆ ತೋರಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ರಾ ಮೆಟೀರಿಯಲನ್ನು ಹೇಗೆ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಮತ್ತು ಹೇಗೆ ಕಾಸ್ಟಿಂಗನ್ನು ಮಾಡ್ಕೊಳ್ಬೇಕು, ಹ್ಯೂಮನ್ ರಿಸೋರ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು, ಅವ್ರು ಹೇಗೆ ಸಂತೋಷ ಪಡಿಸ್ಕೊಂಡು ಇಟ್ಕೊಳ್ಬೇಕು, ಎಲ್ಲದನ್ನು ನಾನು ಶೋಕೇಸ್ ಮಾಡಿದ್ದೀನಿ. ಓಕೆ. ಆ ಶೋಕೇಸ್ ಮುಖಾಂತರ ಅವ್ರಿಗೆ ಬೇಕಾಗಿರೋ ಮಾಹಿತಿ ಎಲ್ಲದನ್ನೂ ನಾನು ಕೊಡ್ತೇನೆ. ನಮ್ಮ ಹೋಟೆಲ್ನಲ್ಲಿ ನೋ ಡೋರ್ಸ್, ನೋ ಪ್ರೈವೇಟೆಡ್ ಬೋರ್ಡ್ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ನೋ ಅಡ್ಮಿಷನ್ ಬೋರ್ಡ್ ಇಲ್ಲ. ಹೀಗೆ ಎಲ್ಲದನ್ನೂ 2 ಸೆಕ್ಟ್ರಿಗೆ ಕೊಡುವಂಥ ಒಂದು ಕೊಡುಗೆ. ಹೀಗೆ ಆಲ್ರೆಡಿ ಉದ್ದಿಮೆನಲ್ಲಿರೋರು ಕೂಡ ಎಷ್ಟೋ ಜನ ಅವರು ಕೂಡ ಎಷ್ಟೋ ವಿಷಯಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕಿಚನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಕೆಲವು ಮೆಷಿನರೀಸ್ ಆಗಿರ್ಬೋದು. ಫೇಲ್ಯೂರ್ಸ್ ಕಂಡಿದ್ದೀರಾ ಸರ್ ನೀವು? ಫೇಲ್ಯೂರ್ಸ್ ಕಂಡಿದ್ದೀರಾ? ಸೋಲುಗಳನ್ನು ಕಂಡಿದ್ದೀರಾ? ಸೋಲು ಕಾಣದೆ ಗೆಲುವು ಯಾವತ್ತೂ ಇರೋದಿಲ್ಲ. ಒಂದು ಯಾವುದಾದ್ರೂ ಒಂದು ಸೋಲು ಉದಾಹರಣೆ ನಮ್ಮ ಜೊತೆ ಹಂಚ್ಕೋಬೋದಾ? ಏನು ಅಂತ ಹೇಳಿದ್ರೆ, ನಾನು ಫಾಸ್ಟ್ ಫುಡ್ ರೆಸ್ಟೋರೆಂಟಿಂದ ಬಂದವನು. ಮಧ್ಯದಲ್ಲಿ ನಾನು ಒಂದು ಸಂಸ್ಥೆಯನ್ನು ಕಟ್ಟಿ ಫುಡ್ಡನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಬಗ್ಗೆ ನಾನು ಒಂದು ಸಂಸ್ಥೆನ ಕಟ್ಟಾಕಿದೆ. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಡ, ಅದು ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಧಕ್ಕೆ ಆಗಬಾರ್ದು. ಅದನ್ನು ನಾನು ಕಟ್ಟಿ ಅದರಲ್ಲಿ ನನಗೆ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲ. ಕಾರಣಗಳೇನೆಂದರೆ, ನನ್ನ ಒಂದು ತತ್ವ 3 ಅಡ್ಡ ಬರ್ತಾ ಇತ್ತು. ಅದಕ್ಕೆ ಯಾವುದು? ಅಂತಾರಾಷ್ಟ್ರೀಯ ಗುಣಮಟ್ಟ, ಕೈಗೆಟುಕುವ ಬೆಲೆ, ಸ್ಥಳೀಯ ಗ್ರಾಹಕರಿಗೆ ರುಚಿಕಟ್ಟು. ಅದರಲ್ಲಿ ನನಗೆ ತೃಪ್ತಿಪರಕವಾಗಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ನನಗೇನಾಯಿತು, ಬೆಂಗಳೂರು ಟ್ರಾಫಿಕ್, ಅದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನಲ್ಲಿ ನಾವು ಒಂದು ವೆಹಿಕಲ್ ನಮ್ದು ಹೊರಟ್ರೆ 70-80 ಶಾಪ್ಗಳು ಕವರ್ ಮಾಡ್ತಾಯಿತ್ತು. ಟ್ರಾಫಿಕ್ ಬೆಳೀತಾ ಅದು 20-30 ಕೇಂದ್ರಗಳಿಗೆ ಮಾತ್ರ ತಲುಪಲಿಕ್ಕೆ ಸಾಧ್ಯ ಆಯಿತು. ಡೈಲಿ ಓವರ್ಸ್ ವಿಪರೀತ ಬಂದ್ಬಿಡ್ತು. ನಾನು ಇಂದು ಡೈಲಿ ಫ್ರೆಶ್ ಅನ್ನುವಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಎಲ್ಲೆಲ್ಲಿ ನನ್ನ ಒಂದು ಧಕ್ಕೆ ಬರುವಂಥದ್ದಿತ್ತೋ ಅದರಲ್ಲೆಲ್ಲ ಅರಿವಾಯಿತು. ಆ ಸಂಸ್ಥೆ ನಾನು ಮುಚ್ಚಿಬಿಟ್ಟೆ. ಅದು ಇಡೀ ಪ್ರಪಂಚದ 8 ದೇಶಗಳಿಂದ ಎಕ್ವಿಪ್ಮೆಂಟ್ ತೊಗೊಂಬಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡಿ ತುಂಬ ಒಳ್ಳೆ ಆಹಾರ ತಯಾರು ಮಾಡಲಿಕ್ಕೆ ಕೊಟ್ಟು, ಕೆಲವು ಕಾರಣಾಂತರಗಳಿಂದ ನನ್ನ ಒಂದು ತತ್ವ, ವ್ಯಾಪಾರದಲ್ಲಿ ನಾನು ಅಳವಡಿಸ್ಕೊಂಡಿರೋ ತತ್ವಗಳನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇರೋ ಕಾರಣದಿಂದ ಅದನ್ನು ನಾನು ಮುಚ್ಚಾಕಿದೆ. ಅದು ನನ್ನ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ನಂತರ ನಾನು ಅಂಥ ಒಂದು ವಿಷಯ ಇಲ್ಲದಿರೋ ರೀತಿಯಲ್ಲಿ ಗ್ರಾಹಕರನ್ನ ಯಾವ ರೀತಿ ನಾವು ತೃಪ್ತಿ ಪಡಿಸ್ಬೋದು, ಅದೊಂದು ಮೆಸೇಜ್ ಆಗಿರಬೇಕು, ಬದ್ಧತೆ ಇರಬೇಕು. ಬೇರೆ ಉದ್ದಿಮೆಗೂ ಆಹಾರ ಉದ್ಯಮಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾತಕ್ಕೆ ಅಂತ ಕೇಳಿದ್ರೆ, ಇದು ನಮ್ಮ ಕಾನ್ಸಿಯಸ್ ಒಪ್ಪಬೇಕು. ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥ ಒಂದು ವಿಷಯ ಇದು. ಆದರೆ ನಮ್ಮಲ್ಲಿ ತುಂಬ ಬದ್ಧತೆ ಇರಬೇಕು. ಅದು ನಾನು ಯಾವತ್ತೂ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಈ ಕೆನೋಲಾ ಅದು ಥಾಟ್ ಹೆಂಗೆ ಉಟ್ಕೊಳ್ತು? ಯಾಕಂದರೆ ಈ ಕಬ್ಬಿನ ರಸ ಅಂದ ತಕ್ಷಣ ನಾವೆಲ್ಲರೂ ಬೀದಿ ಬದಿಯ ಒಂದು ಗಾಡಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಅದಕ್ಕೆ ಅಂತ ಒಂದು ನೀಟಾದ ವ್ಯವಸ್ಥೆ, ಅದಕ್ಕೆ ಅಂತ ಒಂದು ಹೆಸರು, ಕ್ವಾಲಿಟಿ ಹೌದು. ಹೆಂಗೆ ಉಟ್ಕೋತು ಅದು? ಇದು ನೋಡಿ, ನಾನು
ಕಳೆದ 25-30 ವರ್ಷಗಳಿಂದ ಈ ಉದ್ಯಮನೆಲ್ಲ ಬೆಳೆಸಲಿಕ್ಕೆ ತುಂಬ ದೇಶಗಳನ್ನು ತಿರುಗಿದ್ದೀನಿ ನಾನು, ತುಂಬ ಕೇಂದ್ರಗಳ ತಿರುಗಿದ್ದೇನೆ. ಇದೆಲ್ಲ ಇವತ್ತು ನಾನು ಏನು ಮಾಡ್ತಾ ಇದ್ದೇವೋ ಇದ್ರ ಹಿಂದೆ ಒಂದು ವ್ಯಕ್ತಿ ಇದ್ದಾರೆ. ಅವರು ಯಾರು ಕೇಳಿದ್ರೆ ದರ್ಶಿನಿ ಬ್ರಹ್ಮ ಅಂತ ಹೆಸರುಪಟ್ಟಂಥ ಆರ್ ಪ್ರಭಾಕರ್ ಅವರು ನನ್ನ ಮೆಂಟರು. ಅವರು ನಾವು ತುಂಬ ದೇಶಗಳನ್ನು ತಿರುಗಿ ಹೊಸ ಹೊಸ ಏನೇ ಆಲೋಚನೆಗಳಿದ್ದನ್ನು ಹೇಗೆ ಅಳವಡಿಸ್ಬೋದು ಅನ್ನುವಂಥ ವಿಷಯಗಳನ್ನು ಅರಿತುಕೊಂಡು ನಾವು ಸಿಂಗಾಪುರ್, ಮಲೇಷ್ಯಾಗಳಲ್ಲಿ ಈ ಥರ ಜ್ಯೂಸ್ ಸೆಕ್ಟರ್ ಒಳಗಡೆ ಈ ಥರ ಶುಗರ್ ಕೇನ್ ಜ್ಯೂಸನ್ನು ಮಾಡಿ ಕೊಡ್ತಾಯಿದ್ದು ಅದನ್ನು ನೋಡಿದ್ವಿ. ನಾವೇನು ಮಾಡಿದೆವು ಅದನ್ನು ತೊಗೊಂಬಂದು ಎಕ್ಸ್ಕ್ಲೂಸಿವ್ಲಿ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಮಾಡಿದ್ವಿ. ಏರ್ ಕಂಡೀಷನ್ ಪಾರ್ಲರ್. ಶುಗರ್ ಕೇನನ್ನು ತೊಗೊಂಬಂದು ಕ್ಲೀನ್ ಮಾಡಿ ಸ್ಲೀವ್ಸ್ ಮಾಡಿ ಶುಗರ್ ಕೇನನ್ನು ಕಟ್ ಮಾಡಿ ರೆಫ್ರಿಜರೇಟರಲ್ಲಿ ಇಟ್ಟು ಅದನ್ನು ಅರೆದು ನಂತರ ಅವರಿಗೆ ಐಸ್ ಬೇಕಾದರೆ ಹ್ಯೂಮನ್ ಕನ್ಸಂಪ್ಷನ್ ಐಸನ್ನು ತಯಾರು ಮಾಡಿ ಕ್ಯೂಬ್ ಐಸನ್ನು ತಯಾರು ಮಾಡಿ ಬಕೆಟಲ್ಲಿ ಇಡ್ತಾಯಿದ್ವಿ. ಅವರೇ ಕೂಲ್ ಇನ್ನೂ ಜಾಸ್ತಿ ಬೇಕಾದಲ್ಲಿ ಅವರನ್ನು ಹಾಕ್ಕೊಳ್ಳೋ ಥರ ನಾವು ಬ್ಲಾಕ್ ಐಸನ್ನು ಹಾಕಿ ಈ ಫುಟ್ಪಾತ್ಗಳಲ್ಲೆಲ್ಲ ಏನಾಗ್ತಾಯಿತ್ತು, ಬ್ಲಾಕ್ ಐಸ್ ಅದ್ರ ಮೇಲೆ ಇಟ್ಬಿಡೋರು, ಅರ್ಧ ಗ್ಲಾಸು ಜ್ಯೂಸ್ ಬರೋದು, ಅರ್ಧ ಗ್ಲಾಸು ಆ ಥರ ಬ್ಲಾಕ್ ಐಸ್ ಬರ್ತಾಯಿತ್ತು. ಅದನ್ನು ಕುಡ್ದಾವಾಗ ಏನಾಗ್ತಾಯಿತ್ತು ಅಂತೇಳಿದ್ರೆ ತುಂಬ ಜನ ಡಯರಿ ಇವೆಲ್ಲ ಬರ್ತಾಯಿತ್ತು. ಆವಾಗ ಏನು ಹೇಳ್ತಾಯಿದ್ರು ಅಂದರೆ ತುಂಬ ಜನ ಅರಿವಿಲ್ದೇ ಜಾತ್ರೆಗೆ ಹೋದರು, ಶುಗರ್ ಕೇನ್ ಜ್ಯೂಸ್ ಕುಡ್ದೆ ಅಪ್ಪ ಅದನ್ನು ಡಯರಿಯಾ ಬಂತು ಅಂತ ಹೇಳ್ತಾಯಿದ್ರು. ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ನನಗೆ ಡಯರಿಯಾ ಬಂದು. ಶುಗರ್ ಕೇನ್ ಜ್ಯೂಸ್ ಆರೋಗ್ಯಪೂರ್ಣವಾಗಿರುವಂಥದ್ದು, ಅದು ತುಂಬ ಉತ್ತಮ ಗುಣಮಟ್ಟದ ಆಹಾರ. ಆದರೆ ನಾವು ಅದಕ್ಕೆ ಯೂಸ್ ಮಾಡ್ತಿದ್ದ ಐಸ್ ಏನಿದೆಯೋ ಅದು ಮಾತ್ರ ಧಕ್ಕೆ ತರುವಂಥದ್ದಾಗಿತ್ತು. ಅದು ಯಾರೂ ಹೇಳ್ತಾ ಇರಲಿಲ್ಲ. ಏನು ಕೇಳಿ ಶುಗರ್ ಕೇನ್ ಜ್ಯೂಸ್ ಕುಡ್ದೇ ಬಂತು, ಇಂಥ ಹೋಟ್ಲಲ್ಲಿ ತಿಂದೇ ಬಂತು, ಇಂಥ ಕಡೆ ಕುಡ್ದೇ ಬಂತು ಅಲ್ಲ. ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತೆ. ಹಾಗೆ ನಾವು ಅದನ್ನು ಅರ್ಥಕೊಂಡು ಎಲ್ಲ ಏರ್ ಕಂಡೀಷನ್ ಪಾರ್ಲರ್ ಮುಖಾಂತರ ಮಾಡೋ ಒಂದು ಅಭಿಯಾನವನ್ನು ತೊಗೊಂಬಂದ್ವಿ. ನಾವೊಂದಷ್ಟು ಪಾರ್ಲರ್ಗಳನ್ನು ಮಾಡಿ ಇವತ್ತು ದೇಶದಾದ್ಯಂತ ಅಂಗಡಿ ಒಳಗಡೆ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಬರೋದಾಗಿ ಮಾಡಿದ್ದಕ್ಕೆ ನಮ್ಮ ಫಸ್ಟ್ ನಾವೇ ಇಂಡಿಯಾದಲ್ಲಿ ಶುರು ಮಾಡಿದ್ದದನ್ನು. ಯಾತಕ್ಕೆ ಅಂತ ಹೇಳಿದ್ರೆ ಅದು ಒಂದು ಉತ್ತಮವಾದ ಪಾನೀಯ. ಇವತ್ತು ನೋಡಿ ನಾವು ಏನೇ ಒಂದು ಪಾನೀಯ ಬಗ್ಗೆ ಮಾತಾಡಿದರೂ ಕೂಡ ಒಂದೇ ಒಂದು ಪಾನೀಯ ಬಂದು ನ್ಯಾಚುರಲ್, ನೋ ಅದರ್ ಇಂಗ್ರೀಡಿಯೆಂಟ್ಸು. ಬೇರೆ ಒಂದು ಜ್ಯೂಸ್ ತೊಗೊಂಡ್ರೂ ಕೂಡ ನೀವು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀರ, ಅಲ್ಲಿ ಕೂಡ ಮತ್ತೆ ಅದು ಕೆಮಿಕಲ್ ಆಯಿತು. ಏನೂ ಹಾಕದೇ ನಿಮ್ಮ ಖಾರ ಅಂದರೆ ಋತುಗಳಿಗೆ ತಕ್ಕಂತೆ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆಯಾ ಋತುಗಳಿಗೆ ತಕ್ಕಂತೆ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಕುಡಿಲಿಕ್ಕೆ ಯೋಗ್ಯ ಆಗಿರೋಂಥ ಪಾನೀಯ ಒಂದೇ ಒಂದು ಶುಗರ್ ಕೇನ್ ಜ್ಯೂಸ್. ಅದು ಬಹಳ ಅದ್ಭುತವಾದ ಐಡಿಯಾ ಸರ್. ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆಲ್ಲಾದರೂ ಹೋದಾಗ ಇಂಥದ್ದೊಂದು ಐಡಿಯಾ ಬಹಳ ಚೆನ್ನಾಗಿದೆ ಅಂತ ಯಾವುದಾದ್ರೂ ಅನಿಸಿದ್ಯಾ? ನೋಡಿ ಮೇಡಮ್, ನನ್ನ ಸ್ಟಡಿ ಏನಂತ ಹೇಳಿದ್ರೆ ನಮ್ಮ ಆಹಾರಗಳನ್ನು ಆಧುನೀಕರಣಗೊಳಿಸ್ಲಿಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಗಳು, ಮೆಷಿನ್ಗಳು ಎಲ್ಲೆಲ್ಲಿ ತಯಾರಾಗುತ್ತೆ. ಇವತ್ತು ನಾನು ಇಡ್ಲಿಗೆ ಸಬ್ಸ್ಟಿಟ್ಯೂಟ್ ಹುಡ್ಕಕ್ಕೆ ಹೋಗಲ್ಲ. ನಾನು ಇಡ್ಲಿಯೇ ಇರಬೇಕು ನನಗೆ. ಯಾತಕ್ಕಂದರೆ ಇಡೀ ಪ್ರಪಂಚದಲ್ಲಿ ಇಡ್ಲಿ ಅನ್ನುವಂಥದ್ದು ಆರೋಗ್ಯಪೂರ್ಣವಾದ ಇಡ್ಲಿ ಯಾತಕ್ಕೆ ಅಂತ ನೀವು ಕೇಳಬಹುದು. ಅದರಲ್ಲಿ ಇಂಗ್ರೀಡಿಯೆಂಟ್ಸು ಭೂಮಿಯಿಂದ ಬೆಳೆದಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಇದೆ. ಅದರಲ್ಲಿ ಚಟ್ನಿನಲ್ಲಿ ಕೂಡ ಅಷ್ಟೇ, ಯಾವುದೇ ತಯಾರು ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಯಾವುದಿಲ್ಲ, ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಅದರಲ್ಲಿ ಇರೋದಿಲ್ಲ. ಅಂಥ ಒಂದು ಇದು 240 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬಾಯ್ಲ್ ಆಗುತ್ತೆ. ಜೀರೋ ಬ್ಯಾಕ್ಟೀರಿಯಾ, ಜೀರೋ ಅಡಲ್ಟ್ರೇಷನ್ ಫುಡ್ ಏನಾದ್ರು ಪ್ರಪಂಚದಲ್ಲಿದೆ ಅಂದರೆ ಇಡ್ಲಿ ಒಂದೇ. ಸಬ್ಸ್ಟಿಟ್ಯೂಟ್ ನಿಮಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ಆಹಾರ ಇಲ್ಲ ಅಂತ ನಾನು ಬೇಕಾದ್ರೆ ಘಂಟಾಘೋಷವಾಗಿ ಹೇಳ್ತೀನಿ. ನೀವು ಬೇಕಾದ್ರೆ ನೋಡಿ ಬೇಕಾದ್ರೆ. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ದೇಶಗಳಿಗೆ ಹೋದಾಗ ಈ ಎಳನೀರಿನ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ನೋಡ್ತಾ ಇದ್ದೀವಿ. ನೀವು ಥೈಲ್ಯಾಂಡ್ ತಗೋಬಹುದು, ಮೊನ್ನೆ ಆಸ್ಟ್ರೇಲಿಯಾಗೆ ಹೋದಾಗಲೂ ಕೂಡ ಈ ಎಳನೀರನ್ನು ತುಂಬ ಫ್ಯಾನ್ಸಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಂಥದ್ದೇ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಕೆಲವೆಲ್ಲ ಫ್ರೆಶ್ ಆಗಿ ಸಿಗೋದ್ರಿಂದ ಆ ಕಾಸ್ಟ್ ಅನ್ನುವಂಥದ್ದು ವಿಪರೀತ ಆಗೋದ್ರಿಂದ ಅದಕ್ಕೆ ಅಷ್ಟು ಮಾನ್ಯತೆ ಸಿಗಲ್ಲ.
ಇವತ್ತು 40-50 ರೂಪಾಯಿ ಕೊಟ್ಟರೆ ಫ್ರೆಶ್ ಎಣ್ಣೆ ನಿಮ್ಗೆ ಹೊಡೆದು ಎದುರುಗಡೆ ಕೊಡ್ತಾರೆ. ಅಂಥದ್ರಲ್ಲಿ ನೀವೆಲ್ಲೋ ರೆಫ್ರಿಜರೇಟರಲ್ಲಿ ಇಟ್ಟಿದ್ದೋ ಎಲ್ಲೋ ಪ್ಯಾಕ್ ಆಗಿನೋ ಎಲ್ಲಿಂದ ಬಂದಿದ್ದನ್ನು ನೀವು 100 ರೂಪಾಯಿ 150 ರೂಪಾಯಿ ಕೊಟ್ಟು ಕುಡಿಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಅಂಥ ವಿಚಾರಗಳು ದೇಶದಲ್ಲಿ ಇರ್ಬೋದು. ಅಲ್ಲ, ನಾ ಯಾಕೆ ನಮ್ಮ ಹೇಳ್ತಿದ್ದೀನಿ ಅಂದ್ರೆ ದೇಶದಲ್ಲಿ ಫ್ರೆಶ್ ಫ್ಯಾನ್ಸಿ ಅನ್ನೋದು ಇತ್ತೀಚಿನ ದಿನದಲ್ಲಿ ಅಟ್ರಾಕ್ಟ್ Fancy ಮಾಡುತ್ತೆ. ಅನ್ನುವಂಥದ್ದು- ನಿಮಗೆ ನ್ಯಾಚುರಲಿಗೆ ಇರೋ ವ್ಯಾಲ್ಯೂ ಫ್ಯಾನ್ಸಿ ಐಟಮ್ಸಿಗೆ ಇರೋದಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಮಾರ್ಕೆಟಿಂಗ್ ಎಷ್ಟು ಜೋರಾಗಿರುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ನ ಬದಿಗೊತ್ತಾರೆ, ಫ್ಯಾನ್ಸಿನ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಕೇಳಿದೆ ಆ ಪ್ರಶ್ನೆ. ನೋಡಿ, ನಮ್ಮ ಆಹಾರಗಳು ಮಾರ್ಕೆಟಿಂಗ್ ಮಾಡಿದ್ರೆ ಅದಕ್ಕೆ ಎಷ್ಟು ಡಿಮಾಂಡ್ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅದು ಅಂಗೀಕಾರ ಆಗುವಂಥ ಆಹಾರ. ಮಾರ್ಕೆಟಿಂಗ್ ಕಮ್ಮಿನಾ ಭಾರತದ? ಡೆಫಿನೆಟಾಗಿ ನಮ್ಮ ಆಹಾರ, ನಮ್ಮ ಏನನ್ನು ನೋಡಿ, ನಮ್ಮ ಸೌತ್ ಇಂಡಿಯನ್ ಫುಡ್ಡು, ನಮ್ಮ ದೇಶೀಯ ಆಹಾರಗಳಲ್ಲಿ ಸೌತ್ ಇಂಡಿಯನ್ ಫುಡ್ಡು ಒಂದೇ ಒಂದು ನೋಡಿ ನಿಮಗೆ 24/7 ಅಂಗೀಕಾರ ಆಗುವಂಥ ಆಹಾರ ನಮ್ಮ ಸೌತ್ ಇಂಡಿಯನ್ ಆಹಾರ. ಅದು ನೀವು ಹೇಗೆ ಅಂತ ಕೇಳ್ಬೋದು. ನೋಡಿ, ಒಂದು ಇಡ್ಲಿ ಇದೆ, ದೋಸೆ ಇದೆ. ಬೆಳಗ್ಗೆ 4 ಗಂಟೆ ನೀವು ಪ್ರಯಾಣ ಮಾಡಬೇಕು, ಒಂಚೂರು ತಿನ್ನಬೇಕಂದ್ರೆ ಆ ಹೊತ್ತಿಗೂ ಹೊಂದ್ಕೊಡುತ್ತೆ, ಬ್ರೇಕ್ಫಾಸ್ಟ್ಗೂ ಹೊಂದ್ಕೊಡುತ್ತೆ, ಮಧ್ಯಾಹ್ನ ಊಟಕ್ಕೂ ಹೊಂದ್ಕೊಡುತ್ತೆ, ಸಾಯಂಕಾಲ ಟಿಫನ್ಗೂ ಹೊಂದ್ಕೊಡುತ್ತೆ, ರಾತ್ರಿ ಊಟಕ್ಕೂ ಡಿನ್ನರ್ಗೂ ಹೊಂದ್ಕೊಡೋಂಥ ಆಹಾರ ನಮ್ಮ ಸೌತ್ ಇಂಡಿಯನ್ ಇಡ್ಲಿ, ದೋಸೆ, ವಡಾ, ಖಾರಾಬಾತ್ ಇಂಥ ವಿಚಾರಗಳು. ಬೇರೆ ಯಾವುದೇ ನೀವು ಆಹಾರ ಇರ್ಬೋದು, ಇವತ್ತು ನೀವು ಇಂಪೋರ್ಟ್ ಆಗಿರುವಂಥ ಆಹಾರಗಳನ್ನು ಮಾಡ್ರನ್ ಫುಡ್ ಅಂತ ನೀವು ಏನು ಕರಿತೀರೋ ಅದು ಕೆಲವು ಸಮಯಕ್ಕೆ ಮಾತ್ರ ಪರಿಮಿತ. ಅದು ನಿಮ್ಗೆ ಯಾವತ್ತೂ ಅನಿಸಿಲ್ವಾ ಈ ಪಿಜ್ಜಾ ಬರ್ಗರ್ ಸಂಸ್ಕೃತಿ ಬಹಳ ಜೋರಾಗಿದೆ, ಅಂಥದ್ರಲ್ಲೇ ಜಾಸ್ತಿ ಏನಾದರೂ ಮಾಡಬೇಕು ಅಂತ? ಅಂಥದ್ರಲ್ಲಿ ಮಾಡಬೇಕನ್ನೋದು ಬೇರೆ. ಅದ್ರ ಬಗ್ಗೆ ನಾನು ಆ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಆಹಾರ ಉಳಿಬೇಕು, ಬೆಳಿಬೇಕು. ನಂಬರ್ 1, ತುಂಬ ಕಡಿಮೆ ದರಕ್ಕೆ ತಯಾರು ಮಾಡಲಿಕ್ಕೆ ಸಾಧ್ಯ ಇರುವಂಥ ಆಹಾರ ನಮ್ಮದು. ಎಲ್ಲ ಹೊತ್ತಿಗೆ ಹೊಂದ್ಕೊಳ್ಳೋಂಥ ಆಹಾರ ನಮ್ಮದು. ನಮ್ಮ ಆಹಾರನೇ ಜನರಿಗೆ ಆಗಬೇಕು. ಇವತ್ತು ನಮ್ಮ ತಾಜ್ ನೀವು ಬರ್ಬೋದು. ಇವತ್ತು ನೋಡಿ, ಎಲ್ಲ ಯೂತು ಆ ಥರ ಪಿಜ್ಜಾ, ಬರ್ಗರು ಇಂಥದಕ್ಕೆ ಅಟ್ರಾಕ್ಷನ್ ಜಾಸ್ತಿ ಇದೆ. ಮಾರ್ಕೆಟ್ ಜಾಸ್ತಿ ಇದೆ ಇದೆ ಅಂತ ಹೇಳ್ತೀರಲ್ವಾ? ಇಂಡಿಯಾದಲ್ಲಿ. ಇವತ್ತು ನೀವು ಎಲ್ಲಾದ್ರೂ ಒಮ್ಮೆ ನಮ್ಮ ತಾಜಾ ತಿಂಡಿಗೆ ಸಂಜೆ ಹೊತ್ತು ಬನ್ನಿ. ಯಾವ ಏಜ್ನವ್ರು ಬೇಕು ನಿಮಗೆ? ಸಣ್ಣ ಮಕ್ಕಳು ಬೇಕಾ? ಮಿಡ್ಲ್ ಏಜ್ನವ್ರು ಬೇಕಾ? ಯಾವ ಓಲ್ಡ್ ಏಜ್ನವ್ರು ಬೇಕಾ? ಯಾವ ಏಜ್ನವ್ರು ಬೇಕೋ ವೈವಿಧ್ಯಮಯವಾದ ಗ್ರಾಹಕರು ಅಲ್ಲಿ ಸಿಗ್ತಾರೆ. ಯಾತಕ್ಕೆ? ಯಾವುದೇ ಒಂದು ಪ್ರೆಸೆಂಟೇಬಲ್ ಆಗಿರಬೇಕು, ಜನ ಆಕರ್ಷಣೀಯವಾಗಿ ಅದನ್ನು ನಾವು ಕೊಡಬೇಕು. ಯಾವಾಗ ಅದನ್ನು ಆ ಜನರ ಆಕರ್ಷಣೀಯವಾಗಿ ಆ ಥರ ವಾತಾವರಣನ ಸೃಷ್ಟಿ ಮಾಡಿ ಕೊಟ್ಟಲ್ಲಿ ನಮ್ಮ ದೇಶೀಯ ಆಹಾರ ಯಾವ ದೇಶದ ಆಹಾರ ಮುಂದೆನೂ ಅಲ್ಲ. ಇದು ನಮ್ಮ ದೇಶ ಆಹಾರ ಅಷ್ಟು ಅತ್ಯುತ್ತಮವಾದ ಆಹಾರ. ಆದರೆ ಏನಾಗಿದೆ ಅಂದರೆ ನಾವು ಪ್ರೆಸೆಂಟೇಷನ್ ಪ್ರಪಂಚದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಯಾಕದು? ಯಾತಕ್ಕೆ ಅಂದರೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಿಲ್ವಾ? ಅಂದರೆ ಅದಕ್ಕಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ಸಲ್ವಾ ನಮ್ಮವರಿಗೆ? ಅನ್ನಿಸ್ತಾ ಇದೆ. ಇತ್ತೀಚೆಗೆ ತುಂಬ ಬರ್ತಾ ಇದೆ ನೋಡಿ. ಅದಕ್ಕೇನೆ ಇವತ್ತು ದರ್ಶಿನಿ ಹೋಟೆಲ್ ಬಂದಮೇಲೆ ಎಷ್ಟೋ ಫುಡ್ ಫಾಲಿಂಗ್ ಜಾಸ್ತಿ ಆಗಿದೆ. ತುಂಬ ಹೊಸ ಹೊಸ ರೀತಿ ಬ್ರ್ಯಾಂಡ್ ಹೋಟೆಲ್ಸ್ ಬಂದಮೇಲೆ ಎಷ್ಟೋ ಹೋಟೆಲ್ ಗ್ರಾಹಕರ ಸಂಖ್ಯೆ ಇಂಪ್ರೂವ್ ಆಗಿದೆ. ತುಂಬ ಆಗ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಸೌತ್ ಇಂಡಿಯನ್ ಆಹಾರಗಳೇ ಇವತ್ತು ಗುಜರಾತ್ ಹೋಗಿರಲಿ, ಅಲ್ಲಿಂದ ಯುವಕರು ಬಂದು, ನಿನ್ನೆ ಕೂಡ ನಾನು 2 ಹುಡುಗರಿಗೆ ಗುಜರಾತಿಂದ ಬಂದವ್ರಿಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ವಿ. ಅವ್ರು ನಾವು ಅಲ್ಲಿ ಹೋಟ್ಲ್ ಇಟ್ಕೋಬೇಕು ಅಂತ 5 ದಿವಸ ನಮ್ಮ ಹೋಟೆಲ್ ಇಟ್ಕೊಂಡು ಟ್ರೈನಿಂಗ್ ಮಾಡಿದ್ವಿ. ಅಂಥ ಹುಡುಗರಿಗೆ ಬೇಕಾದಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೂಡ ಮಾಡಿದ್ದೀವಿ. ಎಷ್ಟೋ ಜನ ಇಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕೂಡ ನಾವು ಎಷ್ಟೋ ಜನ ಹುಡುಗರಿಗೆ ನಮ್ಮ ಮಾರ್ಗದರ್ಶನ ಮಾಡ್ಕೊಂಡು ಹೋಟ್ಲ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ತುಂಬ ಈ ಥರ ಬರ್ತಾ ಇದೆ. ಆದರೆ ಸಾಲದು. ಯಾವುದೇ ಆಗಿರಲಿ, ಒಂದು ಕೆಲವು ವಿಷಯಕ್ಕೆ ಬಂದಾವಾಗ ಒಬ್ಬ ಮನುಷ್ಯ ಮಾಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಹೊರಗಡೆ ದೇಶದಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ, ಬ್ರೆಡ್ ತಿನ್ನಿ ಒಳ್ಳೆಯದಾಗುತ್ತೆ ಅಂತ ಗೌರ್ಮೆಂಟ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ. ಆ ಅಡ್ವರ್ಟೈಸ್ಮೆಂಟು ಯಾವುದೋ ಒಬ್ಬ ಬೇಕರ್ ಮಾಡೋಕ್ಕಾಗಲ್ಲ. ಮಾಹಿತಿಯನ್ನು ಆ ಪ್ರಾಡಕ್ಟನ್ನು ಪ್ರಮೋಟು ಆ ದೇಶದ ಸರ್ಕಾರ ಮಾಡುತ್ತೆ. ಆ ನಂತರ ವೆಂಡರ್ಸು ಒಳ್ಳೆ ಆಹಾರ ಕೊಟ್ಟು ವ್ಯಾಪಾರ ಮಾಡಿ ಬದುಕ್ತಾರೆ. ಆ ರೀತಿ ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ಆಹಾರಗಳನ್ನು ನಮ್ಮ ಸರ್ಕಾರಗಳನ್ನು ಅದನ್ನು ಕಾಪಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಬೆಳೆಸಬೇಕು. ಇವತ್ತು ಇಡ್ಲಿ ಒಳ್ಳೆಯದಂತ ಒಂದು ಸರ್ಕಾರ ಒಂದೇ ಒಂದು ನೋಡಿ, ಇದು ಅರಿವಿರುವಂಥ ವಿಚಾರ. ಇವತ್ತು ಒಂದು ಉತ್ತಮವಾದ ಪ್ರಪಂಚದಲ್ಲಿ ಉತ್ತಮವಾದ
ಇಡ್ಲಿ ಒಳ್ಳೆಯದು ಇಡ್ಲಿ. ಅದಕ್ಕೆ ಡೆಫಿನೇಷನ್ ಕೊಡಿ, ಯಾತಕ್ಕೆ ಒಳ್ಳೇದಂತ ನೀವು ಅಲ್ಲಿ ಹೇಳಿ. ಇಡೀ ಪ್ರಪಂಚ ಒಪ್ಕೊಳ್ಳುತ್ತೆ ಅದನ್ನು. ಸೊ ಮಾರ್ಕೆಟಿಂಗ್ ಅವಶ್ಯಕತೆ ಇದೆ ಇನ್ನು. ಡೆಫಿನೆಟಾಗಿ ಮೇಡಮ್, ಡೆಫಿನೆಟಾಗಿ ಬೇಕು. ಅದಿದ್ದಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ನೀವು ಅದೇ ಬರ್ಗರನ್ನು ಇನ್ನೊಂದು ಸ್ವಲ್ಪ ಬದಲಾವಣೆ ಮಾಡಿ, ಪ್ರೆಸೆಂಟ್ ಚೆನ್ನಾಗಿ ಮಾಡಿ, ಅದೇ ಮಕ್ಕಳು ಅದನ್ನು ಅಂಗೀಕಾರ ಮಾಡ್ತಾರೆ. ಏನಾಗಿದೆ ಅಂದರೆ ಇದ್ರ ಅರಿವು ತರಬೇಕು. ಅಲ್ಲಿ ಅಸೋಸಿಯೇಷನೆಲ್ಲ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಡಕ್ಟು ಅವರ ಪ್ರಾಡಕ್ಟನ್ನು ಅಸೋಸಿಯೇಷನ್ ಅದು ಹ್ಯಾಂಡಲ್ ಮಾಡುತ್ತೆ, ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಮ್ಮಂಥ ಔಟ್ಲೆಟ್ನವರು ಅದನ್ನೆಲ್ಲ ವ್ಯಾಪಾರ, ನಿನ್ನ ಬ್ರೆಡ್ ನಿಮ್ಮದು, ನಮ್ಮ ಬ್ರೆಡ್ ನಮ್ಮದು, ಅದು ವಿಚಾರ ಬೇರೆ. ಆದರೆ ಬ್ರೆಡ್ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಉದಾಹರಣೆ ನಾನು ಹೇಳಿದ್ದು, ನೀವು ಇಡ್ಲಿ ನಾವು ಪ್ರತಿ ಹೋಟ್ಲಲ್ಲೂ ಅವ್ರವ್ರದ್ದೇ ಆದಂಥ ಇಡ್ಲಿ ಇದೆ. ಮಸಾಲೆ ದೋಸೆ ಒಳ್ಳೆಯದು, ಯಾತಕ್ಕೆ ಒಳ್ಳೆಯದು? ನಮ್ಮ ತಂಡೂರಿ ರೊಟ್ಟಿ ಒಳ್ಳೆಯದು, ಯಾತಕ್ಕೆ ಒಳ್ಳೆಯದು? ಅದನ್ನು ನೀವು ಹೇಳಿ. ನಮ್ಮ ದೇಶೀಯ ಜನಗಳು ಕೂಡ ಸಮಸ್ಯೆ ಏನಂದ್ರೆ ಭಾರತೀಯರಿಗೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಸಮಸ್ಯೆ ಇದೆ. ಹೌದು ಹೌದು ಹೌದು. ನನಗೆ ಒಬ್ಬರು ಹೀಗೆ ನಿಮ್ಮಂಥ ಫುಡ್ ಆಸಕ್ತಿ ಉಳ್ಳವರು, ಭಾರಿ ದೊಡ್ಡ ಮಟ್ಟದಲ್ಲಿ ಅವರು ಯಾವುದೋ ದೊಡ್ಡ ಲೆವೆಲ್ ಬಿಸ್ನೆಸ್ ಮ್ಯಾನ್ ಇರಬೇಕು. ಅವರು ನಾನು ತಿಂಗಳಿಗೆ ಒಂದೊಂದು BMW ಕಾರಲ್ಲಿ ನಮ್ಮ ಹೋಟ್ಲಿಗೆ ಬರ್ತಾರೆ. ಅಲ್ಲಿಗೆ ಅವ್ರು ಯಾರನ್ನು ನಾವು ಕೇಳೋಕ್ಕೆ ಹೋಗಲಿಲ್ಲ, ಅವರು ಬರ್ತಾರೆ, ತಿಂಡಿ ತಿಂತಾರೆ. ಅವರು ಒಮ್ಮೆ ಇಂಟ್ರ್ಯೂ ತೊಗೊಂಡ್ರಲ್ಲಿ, ಯಾರೋ ಅವ್ರು ಬಂದ ಬ್ಲಾಗರ್ ಸರ್ ಇಂಟ್ರ್ಯೂ ತೊಗೊಂಡ್ರು. ಅದು ಬಂದಿದ್ದು ನಮ್ಮ ಪ್ರಾಡ್ಕಾಸ್ಟ್ ಕೂಡ ಆಗಿತ್ತದು. ಏನಂತ ಹೇಳಿದ್ರೆ, ಯಾತಕಮ್ಮ ನೀವು ಇಲ್ಲಿ ಅಷ್ಟು ದೂರದಿಂದ ಬಂದು ಇಲ್ಲಿ ಬಂದು ಟಿಫನ್ನು ಆ ಥರ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು, ದೋಸೆ ತೊಗೊಳಕ್ಕೆ ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು, ಚಟ್ನಿ ಹಾಕ್ಸ್ಬೇಕು ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು, ಇಷ್ಟೆಲ್ಲ ಇದ್ರೂ ನೀವು ಇಲ್ಲಿ ಯಾಕೆ ಬರ್ತಾರೆ ಅಂದರೆ, ನೋಡಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲಿ ನನಗೆ ಒಂದು ತೃಪ್ತಿ ಕೊಡುತ್ತೆ. ಏನು ಕೇಳಿದ್ರೆ, ಇಲ್ಲಿ ನೋಡಿ ಯಾವ ಕ್ಯಾಟಗರಿ ಜನಗಳು ಬೇಕು. ವೈವಿಧ್ಯಮಯವಾದ ಜನಗಳಿಲ್ಲಿದ್ದಾರೆ, ವೈವಿಧ್ಯಮಯವಾದ ಗ್ರಾಹಕರು ಇಲ್ಲಿದ್ದಾರೆ. ಇದರಲ್ಲಿ ಓಲ್ಡ್ ಏಜ್ನವರು, ಯಂಗ್ ಏಜ್ನವರು, ಟೀನ್ ಏಜ್ನವರು, ಬಡವ ಬಲ್ಲಿ ಎಲ್ಲರೂ ಇಲ್ಲಿದ್ದಾರೆ. ಅವರು ಮಧ್ಯದ ತಿಂಡಿ ತಿನ್ನಬೇಕಾದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ವಂಡರ್ಫುಲ್. ಬಹಳ ವರ್ಷಗಳ ನಿಮ್ಮ ಶ್ರಮ ಅದರಲ್ಲಿ ಕಾಣಿಸುತ್ತೆ. ಒಂದು ಉದ್ಯಮ ನಿಂತ್ಕೋಬೇಕು ಅಂತಂದರೆ ಆಹಾರ ಉದ್ಯಮದಾರರಿಗಿರುವ ಬೇಕಾಗಿರೋ ಬದ್ಧತೆಗಳು, ಆಹಾರ ಉದ್ಯಮದಲ್ಲಿರೋ ನಮ್ಮ ದೇಶ ಆಹಾರಗಳಿರೋ ವೈವಿಧ್ಯಮತೆ ವಿಚಾರಗಳಾಗಿರ್ಬೋದು. ಇವತ್ತು ನಾವು ಬೇಕರಿ ಸೆಕ್ಟರಲ್ಲಿ ಕೂಡ ಇದ್ದೀವಿ, ಅದು ನಮ್ಮ ಅನುಭವವನ್ನು ಹೇಳ್ತೇವೆ. ಇವತ್ತು ಬೇಕರಿ ಹುಟ್ಟಿದ ವಿದೇಶದಲ್ಲಿ ಇದ್ದರೂ ಕೂಡ ನಮ್ಮ ಬೇಕರಿಗಳಲ್ಲಿ, ನಮ್ಮ ದೇಶೀಯ ಬೇಕರಿಗಳಲ್ಲಿ ನಮ್ಮ ಆಹಾರನೇ ನಾವು ವಿಭಿನ್ನವಾಗಿ ತಯಾರು ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಆದರೆ ತುಂಬ ಜನ ಏನಂದರೆ ಅದನ್ನು ಜಂಕ್ ಫುಡ್ ಅಂತ ಕರೀತಾರೆ. ನಾನು ಒಪ್ಪೋದಿಲ್ಲ. ಯಾತಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ಆಹಾರವನ್ನು ಪ್ರತಿಯೊಂದು ವಯೋಮಿತಿಯವರೆಗೆ ಕೆಲವು ಆಹಾರಗಳಿರ್ತವೆ, ಅದನ್ನೇ ಅವ್ರು ಸ್ವೀಕಾರ ಮಾಡಬೇಕು. ಓಲ್ಡ್ ಏಜ್ನವರು ತಿನ್ನೋದನ್ನು ಯಂಗೇಜ್ನವ್ರು ತಿನ್ನೋದಾಗೋದಿಲ್ಲ, ಯಂಗೇಜ್ನವ್ರು ತಿನ್ನೋ ಓಲ್ಡ್ ಏಜ್ನವ್ರು ತಿನ್ನೋದು ಆಗೋದಿಲ್ಲ. ಆದರೆ ಬೇಕರಿನಲ್ಲಿ ವೈವಿಧ್ಯಮಯ ಥರ ಆಹಾರಗಳಿದೆ. ಎಲ್ಲ ವಯೋಮಾನದವರಿಗೂ ಆರೋಗ್ಯಪೂರ್ಣವಾದ ಶಕ್ತಿ ನೀಡುವಂಥ ಆಹಾರಗಳಲ್ಲಿದೆ. ಆದರೆ ಆಯ್ಕೆ ಬಗ್ಗೆ ಅರಿವಿರಬೇಕು. ಸರ್, ಒಂದು ಆಯ್ಕೆ ಬಗ್ಗೆ ಅರಿವಿದ್ದಾವಾಗ ಅದು ಜಂಕ್ ಫುಡ್ ಆಗೋದಿಲ್ಲ. ಅದು ಓಕೆ. ಒಂದು ಉದ್ಯಮ ಸ್ಟ್ಯಾಂಡ್ ಆಗಬೇಕು, ನಿಲ್ಲಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗತ್ತೆ? ನೋಡಿ ಮೇಡಮ್, ಒಂದು ಹೇಳ್ತೀನಿ, ಇದರಲ್ಲಿ ಶ್ರದ್ಧೆನೇ ಬಹಳ ಮುಖ್ಯ. ಇಲ್ಲಿ ಇವತ್ತು ವ್ಯಾಪಾರ ಉದ್ದಿಮೆ ನೋಡಿ ಬರೋರಲ್ಲಿ ಒಂದಷ್ಟು ಜನಕ್ಕೆ ಇದು ನಿಲ್ಲಬೇಕು, ಒಂದು ಪ್ಯಾಷನ್ನು, ಒಂದು ಸೇವಾ ಮನೋಭಾವನೆ, ಅವ್ರದ್ದೇ ಆದ ಪ್ಯಾಷನ್ಗೋಸ್ಕರ ಬರೋರಿದ್ದಾರೆ. ಅದು ಒಂದು ಕ್ಯಾಟಗರಿ. ಇನ್ನೊಂದು, ಯಾವುದೋ ಒಂದು ಉದ್ಯಮೆದಾರ ಅವನು ಇಷ್ಟು ಬೇಗ ಬೆಳೆದ, ಇಷ್ಟು ದುಡ್ಡು ಮಾಡ್ದ, ನೋಡಿ ಬರೋರು ಒಂದು ರೀತಿ. ಯಾವತ್ತೂ ಈ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಉದ್ಯಮದಲ್ಲಿ ಬೆಳಿಬೇಕು, ನಾನೊಂದು ಸೇವೆ ನೀಡಬೇಕು, ನಾನು ಇದರಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋನು ಡೆಫಿನೆಟಾಗಿ ಇದರಲ್ಲಿ ಬೆಳೀಲಿಕ್ಕೆ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಪಿರಿಯಡ್ ಅನ್ನುವಂಥದ್ದು ನಾವು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನೋಡಿ, ನಮ್ಮ ತಂದೆ ಒಂದು 40 ವರ್ಷಗಳಲ್ಲಿ ಮಾಡಿದ್ದನ್ನು ನಾವು ಒಂದು 10-15 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಮುಂದಿನವರು ಇದನ್ನು 5 ವರ್ಷದಲ್ಲೇ ಮಾಡ್ಬೋದು. ಆದರೆ ಅದಕ್ಕೆ ಪೂರಕವಾದ ವಾತಾವರಣ ಬೇರೆ ಬೇರೆ ಇರುತ್ತೆ. ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್? ನಾನು ಆವಾಗ 76ನೇ ಇಸ್ವಿನಲ್ಲಿ ನಾನು ಹೋಟೆಲ್ ಶುರು ಮಾಡಬೇಕಾದ್ರೆ ಅಲ್ಲಿ ನನಗೊಂದು 32,000 ರೂಪಾಯಿಗಳ ಅವಶ್ಯಕತೆ ಇತ್ತು. ಅದನ್ನು ನಾವು ಒಂದು 15-16 ಕುಟುಂಬಗಳಿಂದ 1,100 ರೂಪಾಯಿ ಸಾಲ ತೊಗೊಂಡೋಗಿ ನಮ್ಮ ತಂದೆ ಕೊಡಿಸಿ
ಆ ಒಂದು ಸಾಲ ಕೊಟ್ಟವರಲ್ಲಿ ನಮಗೆ ಈ ಕಾಶಿನಾಥ್ ಅಂತ ಅವರ ತಂದೆ ಕೂಡ ಒಬ್ಬರು ನಮ್ಮ ನೆಂಟರವರು. ಈ ರೀತಿ 500,000 ತೊಗೊಂಡೋಗಿ ನಾನು ಉದ್ಯಮನ ಶುರು ಮಾಡಿದೆ. ಶುರು ಮಾಡಿ ನನಗೆ ಇವತ್ತು ಏನು ತೃಪ್ತಿ ಇದೆ ಅಂದರೆ, ನಾನು ಅದರಲ್ಲಿ ಎಷ್ಟು ದುಡ್ಡು ಮಾಡಿದ್ದೀನಿ, ಎಷ್ಟು ಕಂಪ್ನಿ ಬೆಳೆಸಿದ್ದೀನಿ ಅನ್ನೋದಕ್ಕಿಂತನೂ ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಇವತ್ತು ನಾವೊಂದು 35-22 ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ನಮ್ಮ ಸಂಸ್ಥೆಗಳ ಒಂದು 45-50 ಬ್ರ್ಯಾಂಚ್ ಮುಖಾಂತರ 50,000 ಗ್ರಾಹಕರನ್ನ ಪ್ರತಿ ದಿವಸ ನಾವು ಹೊಟ್ಟೆ ಹಸುವನ್ನು ತಣಿಸ್ತಾ, ಉತ್ತಮ ಗುಣಮಟ್ಟದೊಂದಿಗೆ ಆಹಾರದೊಂದಿಗೆ ನಾವು ಹೊಟ್ಟೆ ಹಸುವನ್ನು ತಣಿಸ್ಲಿಕ್ಕೆ ಸಾಧ್ಯವಾಗಿದೆ. ಆರ್ಥಿಕವಾಗಿ ನನ್ನನ್ನು ಕೇಳಿಬಿಡಿ, ನನಗೆ ಆರ್ಥಿಕತೆ ಬಗ್ಗೆ ಅಷ್ಟು ಭರವಸೆ, ನಂಬಿಕೆ ಎರಡೂ ಇಲ್ಲ. ಅಲ್ಲ, ಅದೇ ಪ್ರಶ್ನೆ ಆಗಿತ್ತು ನಂದು. ಬಹಳಷ್ಟು ಜನ ಉದ್ಯಮ ಶುರು ಮಾಡೋರು ಕೇಳ್ತಾರೆ, ಹೋಟೆಲ್ ಉದ್ಯಮದಲ್ಲಿ ದುಡ್ಡು ಮಾಡಬಹುದಾ? ಮಾಡಬಹುದು. ಮಾಡಿದವ್ರು ಇಲ್ವಾ? ಕಳ್ಕೊಂಡವರು ಇಲ್ವಾ? ಅಲ್ಲೇ ಉತ್ತರ ಎರಡೂ ಇದೆ. ಅಂದರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅವರ ಶ್ರದ್ಧೆ ಭಕ್ತಿನೇ ಉತ್ತರ ಕೊಡಬೇಕು. ಅಲ್ಲಿ ಯಾರು ನೋಡಿ, ಒಂದು ಹೇಳ್ತೀನಿ, ನನ್ನ ನಂಬಿಕೆ, ನನ್ನ ಮಂತ್ರ ಸ್ವಚ್ಛತೆ. ನನ್ನ ಗುಡಿ, ನನ್ನ ಉದ್ಯಮನೇ ನನ್ನ ಟೆಂಪಲ್. ಅದನ್ನು ನಾನು ನಂಬಿದವನು. ಅದು ಫಸ್ಟ್ ನನ್ನ ಟೆಂಪಲ್ಲು. ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕಾದರೆ ನಮ್ಮ ಮನಸ್ಸಿನಿಂದ ಹಿಡಿದು ಅಂತರಂಗ ಬಾಹ್ಯರಂಗ ಎಷ್ಟು ಶುಚಿ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗ್ತೀವೋ, ಅದೇ ರೀತಿ ನನ್ನ ಸಂಸ್ಥೆ ಒಳಗೆ ನಾನು ಹೋಗಬೇಕಾದ್ರೆ ಅಷ್ಟೇ ಪರಿಶುದ್ಧತೆಯಿಂದ, ಅಷ್ಟೇ ಆಸಕ್ತಿಯಿಂದ ನಾನು ಇವತ್ತಿಗೂ ಹೋಗ್ತೀನಿ. ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ಈ ದೇವಸ್ಥಾನ ಇದ್ದರೆ ಬಾಕಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಇದು ನಮ್ಮ ದೇವಸ್ಥಾನ, ಇದನ್ನು ಕಾಪಾಡ್ಕೊಳ್ಳಿ ಅನ್ನುವಂಥ ಸಂದೇಶ ನಾನು ಹೇಳ್ತಾ ಇರ್ತೀನಿ. ಯಾವತ್ತೂ ನಾವು ಅದನ್ನು ಅಷ್ಟು ಆಸಕ್ತಿ ಭಕ್ತಿಯಿಂದ ನೋಡಿದಾಗ ಮಾತ್ರ ಅದು ಉಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಣದಿಂದ ಬಿಸ್ನೆಸ್ ಅಂದವ ಗ್ಯಾಮ್ಲಿಂಗ್, ಸರ್ವಿಸ್ ಅಂದವ ಗ್ಯಾಮ್ಲಿಂಗ್ ಅಲ್ಲ. ಸರ್ವಿಸ್ ಮನೋಭಾವನೆ ಇದರಲ್ಲಿ ಇರಬೇಕಾಗ್ತದೆ. ಆಹಾರ ಉದ್ಯಮದಲ್ಲಿ ಮೊದಲನೇದಾಗಿ ಇರಬೇಕಾಗಿರೋದು ಸೇವಾ ಮನೋಭಾವನೆ. ಹಣ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಹಣ ಅಂದವಾಗ ಅದು ಒಂದು ಹಣದಿಂದ ಬಿದ್ದಾಗ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಅದು ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಇವತ್ತು ರಿಯಲ್ ಎಸ್ಟೇಟು, ಇನ್ನೊಂದು ಮತ್ತು ಯಾವುದೇ ತೊಗೊಳ್ಳಿ, ಇವತ್ತು 10 ರೂಪಾಯಿಗೆ ತಗೊಳ್ಳಿ 20 ರೂಪಾಯಿ ಹೋಗ್ತವೆ. 20 ಬಂದಾಗ 20 40 ಆಗುತ್ತೆ, 40 ಹೋಗಿ 80 ಆಗುತ್ತೆ. ಅದು ಬೇರೆ. ಸೇವಾ ಸೆಕ್ಟ್ರೇ ಬೇರೆ. ಈ ಥರ ಒಂದು ಕೆಲವು ಬಿಸ್ನೆಸ್ ಸೆಕ್ಟ್ರ್ಗಳೇ ಬೇರೆ. ಕೆಲವುದು ಇದರಲ್ಲಿ ಏರು ಬೀಳು ಎಲ್ಲದೂ ಇರುತ್ತೆ. ಇದರಲ್ಲೂ ಏರು ಬೀಳು ಇರುತ್ತೆ. ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ಉಳಿವು ಗ್ಯಾರಂಟಿ, ಅಳಿವು ಕಡಿಮೆ. ಸರ್, ಇವಾಗ 1 ರೂಪಾಯಿಯ ರೆವೆನ್ಯೂ ಬಂತು ಅಂತ ಇಟ್ಕೊಳ್ಳಿ, ಒಂದು ದಿನದಲ್ಲಿ ಆದಾಯ ಬಂತು ಅಂತ. ಯಾಕೆಂದರೆ ಇವಾಗ ಬಂಡವಾಳ ಹಾಕ್ತಾ ಇರೋರು ಎಷ್ಟು ತೆಗಿಬಹುದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. 1 ರೂಪಾಯಿ ಇವತ್ತು ಸಂಪಾದನೆ ಆಗಿದೆ ಒಂದು ರೆಸ್ಟೋರೆಂಟ್ನಲ್ಲಿ. ಅದರ ಖರ್ಚುಗಳು ಮತ್ತು ಉಳಿತಾಯ ಎಷ್ಟಿರುತ್ತೆ ಸರ್ ಅಂದಾಜು? ಎಲ್ಲಾನು ಸೇರಿ ಹ್ಯೂಮನ್ ರಿಸೋರ್ಸ್ ಖರ್ಚು. ನಾನು ಹೇಳ್ತೀನಿ, ಒಂದು ಏನು ಗೊತ್ತಾ, ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಎಕ್ಸ್ಪೆಂಡಿಚರ್ಸ್ ಅಂತ ಇರುತ್ತೆ. ಓಕೆ, ನಮಗೆ ಫುಡ್ ಕಾಸ್ಟು ಇಂತಿಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಇರುತ್ತೆ. 1 ರೂಪಾಯಿ ವ್ಯಾಪಾರ ಮಾಡಿದ್ರೆ, 1 ರೂಪಾಯಿ ಆಹಾರ ಹೊರಗಡೆ ಹೋದರೆ ಅದರಲ್ಲಿ ಒಂದು 40 ಪೈಸಾ 45 ಪೈಸಾ ಫುಡ್ ಕಾಸ್ಟ್ ಆಗಿರ್ಬೋದು, ರೆಂಟು ಇಷ್ಟು ಎಲ್ಲ ಇರುತ್ತೆ. ಆದರೆ ಎಲ್ಲದೂ 100% ಅದೇ ಥರ ವರ್ಕೌಟ್ ಆಗಲ್ಲ. ಉದಾಹರಣೆ ಹೇಳ್ತೀನಿ, ಇವತ್ತು ಒಂದು ಕಡೆ ಒಂದು ಬಿಲ್ಡಿಂಗಿಗೆ 10,000 ರೂಪಾಯಿ ಬಾಡಿಗೆ ಇದೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಹೋದರೆ 20,000 ಆಗುತ್ತೆ. ಆವಾಗ ಬಜೆಟ್ ಮೇಲೆ ಹೋಗುತ್ತೆ. ಅದನ್ನು ನಾನು ಗ್ರಾಹಕರ ಮೇಲೆ ಹಾಕೋಕ್ಕಾಗಲ್ಲ. ಟರ್ನ್ ಓವರ್ ಮೇಲೆ ತೆಗಿಬೇಕು. ಅಲ್ಲಿ ಜಾಸ್ತಿ ಟರ್ನ್ ಓವರನ್ನೇ ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಪಕ್ಕದ ಹೋಟ್ಲಲ್ಲಿ 15 ರೂಪಾಯಿ 10,000 ರೂಪಾಯಿ ಬಾಡಿಗೆ ಕೊಡೋರು 15 ರೂಪಾಯಿ ಇಡ್ಲಿ ಮಾರಾಟ ಮಾಡಿ ನಾನು 20,000 ಕೊಡ್ತೀನಿ 30 ರೂಪಾಯಿ ಕೊಡಿ ಅಂದರೆ ಯಾರೂ ಕೊಡಲ್ಲ. ಅದು ಸಾಧ್ಯ ಇಲ್ಲದ ವಿಚಾರ. ಆದ್ದರಿಂದ ಏನಂತಾರೆ, ಓವರ್ ಹೆಡ್ಸ್ ಅನ್ನುವಂಥದ್ದು, ಫುಡ್ ಕಾಸ್ಟ್ ಒಂದು ನಮ್ಮ ಕಂಟ್ರೋಲ್ ಇರುತ್ತೆ. ಫುಡ್ ಕಾಸ್ಟ್ ಅನ್ನುವಂಥದ್ದು ಅದು ಯೂನಿವರ್ಸಲ್ ಎಲ್ರಿಗೂ. ನಾನು ಇಡ್ಲಿ ಮಾಡೋರು ಅಷ್ಟೇ ನನಗೆ ಖರ್ಚು ಬರೋದು, ನೀವು ಇಡ್ಲಿ ಮಾಡೋರು ಅಷ್ಟೇ ಖರ್ಚು ಬರೋದು. ಅಂದರೆ ರಾ ಮೆಟೀರಿಯಲ್ ಇನ್ವಾಲ್ವ್ಮೆಂಟ್ ಫುಡ್ ಕಾಸ್ಟ್ ಮೀನ್ಸ್. ಇನ್ನು ಗ್ಯಾಸು ಸ್ಟ್ಯಾಂಡರ್ಡು, ಎಲೆಕ್ಟ್ರಿಸಿಟಿ ಸ್ಟ್ಯಾಂಡರ್ಡು, ರೆಂಟು, ಸ್ಯಾಲ್ರಿ ಕೂಡ ಏನಂತ ಹೇಳಿದ್ರೆ, ಒಬ್ಬ ಆಂಟ್ರಪ್ರನರ್ಸು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಂಟ್ರಪ್ರನರ್ಸ್ ಆದರೆ ಅವರು ಅಲ್ಲೇ ಇದ್ದು ಸ್ವಯಂ ಕೆಲಸ ಮಾಡ್ಕೊಂಡಾಗ
ಸ್ವಲ್ಪ ಸ್ಯಾಲ್ರಿ ಬಜೆಟ್ ಇವ್ರಿಗೆ ಉಳಿತದೆ, ಅದು ಬಿಗ್ ಬೆನಿಫಿಟ್ಟು. ಎಲ್ಲದಕ್ಕೂ ಸ್ಟಾಫ್ ಮೇಲೆ ಡಿಪೆಂಡ್ ಆದರೆ ಅದ್ರ ಬಡ್ಜೆಟ್ ಜಾಸ್ತಿ ಹೋಗುತ್ತೆ. ನಾನು ಎಲ್ಲದಕ್ಕೂ ಬಜೆಟ್ ಸ್ಯಾಲ್ರಿಗೆ ಜಾಸ್ತಿ ಕೊಡ್ತಾಯಿದ್ದೀನಂತ 15 ರೂಪಾಯಿ ಇಡ್ಲಿನ 20 ರೂಪಾಯಿ ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲದನ್ನು ಟೋಟಲಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಒಂದು 15% ನಾವು ಪ್ರಾಫಿಟನ್ನು ಮಾರ್ಜಿನ್ನು ಫಿಕ್ಸ್ ಮಾಡ್ಕೊಳ್ಬೇಕು. 15% ಬಂದರೆ ನಮಗೆ ಒಂದು 10-12% ನೆಟ್ ಉಳಿತದೆ, 2-3% ಮಿಸ್ಲಿನಿಯಸ್ ಹೋಗುತ್ತೆ. ಆಫ್ಟರ್ ಟ್ಯಾಕ್ಸ್ ನಾವು 15% ಇಟ್ಕೊಂಡು ಒಂದು ಡಿಸೈನ್ ಮಾಡಬೇಕು, ಅದಕ್ಕೆ ಒಂದು ಕಾಸ್ಟಿಂಗ್ ಮಾಡ್ಕೋಬೇಕು. ಸೊ 15%ಗಿಂತ ತುಂಬ ಕಡಿಮೆ ಅಂದರೆ 10% ಏನಾದರೂ ಬಂತು ಅಂದರೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಏನಿಲ್ಲ, ತೃಪ್ತಿ ಪಡಬೇಕು. ನಾನು 10 ನಾನು ಬಂತು ಅಂತ ಕ್ವಾಲಿಟಿ ಹಾಳು ಮಾಡಬಾರ್ದು. ಇದು ತಾತ್ಕಾಲಿಕವಾಗಿ 2 ತಿಂಗಳು ನಿಮಗೆ ಲಾಭ ಬಂತು ಅಂತ ಇಟ್ಕೊಳ್ಳಿ, ಆಮೇಲೆ ನಿಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ. 10% ಹೋಗಿ ಆಮೇಲೆ 8% ಬಂದುಬಿಡುತ್ತೆ. ಅದು ಪೇಷನ್ಸ್ ಬೇಕು, ಬದ್ಧತೆಯಿಂದ ಮಾಡ್ಕೊಳ್ಬೇಕು. ಲೊಕ್ಯಾಲಿಟಿ ಆಯ್ಕೆ ಹೇಗೆ ಸರ್? ಇವಾಗ ಒಂದು ಹೋಟೆಲ್ ಶುರು ಮಾಡಬೇಕು ಅಥವಾ ಒಂದು ರೆಸ್ಟೋರೆಂಟ್ ಶುರು ಮಾಡಬೇಕು, ಲೊಕ್ಯಾಲಿಟಿ ಆಯ್ಕೆ ಹೇಗೆ? ಲೊಕ್ಯಾಲಿಟಿನ ಫಸ್ಟ್ ಕೇಸ್ ಸ್ಟಡಿ ಮಾಡಬೇಕು. ಆ ಏರಿಯಾದಲ್ಲಿ ಯಾವ್ಯಾವ ಹೋಟ್ಲ್ಗಳಿದೆ, ಏನೇನಿದೆ, ಅವರೆಲ್ಲ ಯಾವ್ಯಾವ ರೀತಿ ಸೇಲ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಗ್ರಾಹಕರಿದ್ದಾರೆ ಅನ್ನೋ ಫಸ್ಟ್ ತಿಳ್ಕೊಳ್ಬೇಕು. ಪ್ರತಿ ಏರಿಯಾದಲ್ಲೂ ಒಂದಷ್ಟು ಹೋಟ್ಲ್ಗಳಿದ್ದೇ ಇರುತ್ತೆ. ಅಲ್ಲಿ ಗಾಡಿಗಳಿರುತ್ತೆ, ಹೋಟೆಲ್ ಇರುತ್ತೆ. ಈ ಏರಿಯಾದಲ್ಲಿ ಗಾಡಿಗಳು ಜಾಸ್ತಿ ಇದೆಯಾ, ಹೋಟೆಲ್ಗಳು ಜಾಸ್ತಿ ಇದೆಯಾ, ಯಾವ್ಯಾವ ಕ್ಯಾಟಗರಿ ಹೋಟ್ಲ್ ಇದ್ದಾರೆ, ನನ್ನ ಮೆನು ಏನು, ಆ ಮೆನು ಇಲ್ಲಿ ಹೊಂದ್ಕೊಳ್ತಾ ಇಲ್ವಾ, ಮಿನಿಮಮ್ ಬೇಸಿಕ್ ನಾಲೆಡ್ಜ್. ಆ ನಾಲೆಡ್ಜ್ ಇಲ್ಲದೆ ಮಾಡಿದ್ರೆ ಜಾಕ್ಪಾಟ್ ಇದ್ದಂಗೆ, ಹೊಡೆದು ಹೊಡಿಬೋದು, ಇಲ್ಲದ್ರಿಲ್ಲ, ಇಲ್ಲ ಅಂದರೆ ಏಟು ಬಿಡ್ಬೋದು, ಹೇಳು ಅಲ್ವಾ, ಸಹಜ ತಾನೆ. ಈಗ ಜೆನ್ಜಿ ಜೆನ್ಜಿ ಎಲ್ಲ ಸ್ಪೀಡಾಗಿ ಆಗಬೇಕು ಅಂತಿರುತ್ತೆ. ಸೊ ನೀವು ಒಂದು ವೇಳೆ ಜೆನ್ಜಿ ಆಗಿದ್ದಿದ್ರೆ ಯಾವ ಉದ್ಯಮಕ್ಕೆ ಜಂಪ್ ಆಗ್ತಿದ್ರಿ? ನಾನು ಯಾವತ್ತೂ ನನಗೆ ಆ ಥಾಟ್ ಬರಲೇ ಇಲ್ಲ. ಹೋಟೆಲ್ ಉದ್ಯಮ ಬಿಟ್ಟು ಬೇರೆ ಕಡೆ ನನಗೆ ಒಳ್ಳೆ ಉದ್ಯಮ ಇದು, ನಾನು ಒಂದೇ ಒಂದು ನನ್ನ ನಂಬಿಕೆ. ನಾನು ಈ ಉದ್ಯಮ ಯಾವತ್ತೂ ಕಷ್ಟ ಕೆಟ್ಟದ್ದು ಒಬ್ಬರತ್ರ ನಾನು ಹೇಳೋದಿಲ್ಲ. ನೀವು 10 ಸತಿ ನಾನು ಕಷ್ಟ ಅಂತ ಕೇಳಿದ್ರು ಕೂಡ ಹೌದು ಕಷ್ಟ ಇದೆ ಅಂತ ನಾನು ಸರಾಸರಿಯಾಗಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಷ್ಟವನ್ನು ಬಗೆಹರಿಸೋದು ಹೇಗೆ, ಕಷ್ಟ ಬರ್ತದೆ ಬಗೆಹರಿಸ್ಕೋಬೇಕಂತಲೇ ನಾನು ಮಾತಾಡ್ತೀನಿ. ಬಿಟ್ಟರೆ ನಾನು ಕಷ್ಟ ಇದು ಬರಬೇಡಿ, ಕಷ್ಟ ಇದೆ ಇದರಲ್ಲಿ ಅನ್ನೋ ಮಾತನ್ನು ಯಾವತ್ತೂ ಹೇಳೋದಿಲ್ಲ. ಯಾಕಂದರೆ ಒಳ್ಳೆಯ ಉದ್ಯಮ ಯಾತಕ್ಕಂತ ಹೇಳಿದ್ರೆ, ಯಾವುದೇ ಉದ್ಯಮಕ್ಕೂ ಮೊದಲೇ ನಾವಿಬ್ಬರು ಮಾತಾಡೋದು ಹಾಗೇ ಪ್ರತಿ 7 ಗಂಟೆಗೊಮ್ಮೆ ಆಹಾರ ಅವಶ್ಯಕತೆ ಇರೋದ್ರಿಂದ ಯಾವತ್ತೂ ಇದಕ್ಕೆ ಸಾವಿಲ್ಲ ಪ್ರಪಂಚದಲ್ಲಿ. ಹಣಕಾಸು ಇರೋ ತನಕ ಚಾರ್ಟೆಡ್ ಅಕೌಂಟೆಂಟ್ ಎಷ್ಟು ಮುಖ್ಯನೋ, ನಮ್ಮ ಮನುಷ್ಯರು ಬದುಕಿರೋ ತನಕನೂ ನಮ್ಮ ಉದ್ದಿಮೆ ಡೆಫಿನೆಟಾಗಿ ಇರುತ್ತೆ. ನಾವು ಸಮುದ್ರಕ್ಕೆ ಎಷ್ಟು ದೊಡ್ಡ ಚೆಂಬು ತೊಗೊಂಡೋಗ್ತೀವೋ ಅಷ್ಟು ನೀರು ತರಲಿಕ್ಕೆ ಸಾಧ್ಯವಿದೆ. ದೊಡ್ಡ ಸಮುದ್ರ ಅಲ್ಲಿದೆ. ನಮ್ಮ ಶಕ್ತಿ ಚೆಂಬು ತೊಗೊಂಡೋದ್ರೆ ಚೆಂಬು, ಲೋಟ ತೊಗೊಂಡೋದ್ರೆ ಲೋಟ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಣ್ಣದಾಗಿ ಶುರು ಮಾಡ್ಕೊಂಡಿರ್ತಾರೆ ಹೋಟೆಲ್ ಅಥವಾ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಶುರು ಮಾಡ್ಕೊಂಡಿರ್ತಾರೆ, ಆಗ ಒಳ್ಳೆ ಲಾಭ ಸಿಗ್ತಾ ಇರುತ್ತೆ. ಆದರೆ ಅದನ್ನೇ ಒಂಚೂರು ಎಕ್ಸ್ಪ್ಯಾಂಡ್ ಮಾಡಿದಾಗ ನಷ್ಟ ಜಾಸ್ತಿ ಆಗುತ್ತೆ. ಯಾತಕ್ಕೆ ಹೇಳ್ತೀನಿ ಕೇಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಂಟ್ರಪ್ರನರ್ಸ್ ಅಂತ ನಾವು ಏನು ಕರಿತೀವೋ, ಇವತ್ತು ಒಂದು ಮೊದಲೆಲ್ಲ ಜೆರಾಕ್ಸ್ ಸೆಂಟರ್ಸ್ ಅಂತ ಇರ್ತಾಯಿತ್ತು. ಅವರೇ ಮಾಡ್ಕೊತಾ ಇದ್ರು, ಅವರೇ ಮಾಡಿಕೊಡ್ತಾಯಿದ್ರು, ಅವರೇ ಅಂಗಡಿ ತೆಗಿತಾಯಿದ್ರು. ಅವ್ರಿಗೆ ಬಂದಿದ್ದೆಲ್ಲ ಲಾಭನೇ. ಒಬ್ಬ ಹುಡುಗನ ಇಟ್ಟು ಇವ್ರು ಸ್ವಲ್ಪ ಆ ಕಡೆ ತಿರುಗಿದ್ರು ಅಂತ ಇಟ್ಕೊಳ್ಳಿ, 25,000 ರೂಪಾಯಿ ಅಲ್ಲಿ ಹೋಯಿತು, ಲಾಭ ಕಡಿಮೆ ಆಯಿತು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಂಟರ್ಪ್ರಿನರ್ಸ್ ಅನ್ನುವಂಥದ್ದು ಒಂದು ಲಿಮಿಟ್ನಲ್ಲಿ ಅವರೇ ಮಾಡ್ಕೊಳ್ಬೇಕು. ನೆಕ್ಸ್ಟು ಉದ್ಯಮನ ಬೆಳೆಸಿದ ಮೇಲೆ ಬಜೆಟ್ ಹಾಕ್ಕೊಂಡು ಸ್ಟಾಫ್ ಮೇಲೆ ಡಿಪೆಂಡ್ ಆದರೆ ಯಾವತ್ತೂ ನೋಡಿ, ನನ್ನ ಸಂಸ್ಥೆ ನಾನು ಮಾಡೋದಕ್ಕೂ ನಾವು ಸ್ಟಾಫ್ ಮುಖಾಂತರ ಮಾಡಿಸೋದಕ್ಕೆ ತುಂಬ ವ್ಯತ್ಯಾಸ ಬರ್ತದೆ. ಅದು ವ್ಯತ್ಯಾಸ ನಾನು ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ, ನನ್ನ ಜೊತೆ ಇರೋರೆಲ್ಲರೂ ನಾನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀನೋ ಅಷ್ಟು ಶ್ರದ್ಧೆಯಿಂದ ನನ್ನ ಹತ್ರ ಇರೋರು ಮಾಡ್ತಾಯಿದ್ದಾರೆ. ನಾನು ಬೇರೆ ಕಡೆ ಇರೋರು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾರನ್ನೋ ಒಬ್ಬರು ಡಿಮೋಟಿವೇಟ್ ಮಾಡಲಿಕ್ಕೋ ಮೋಟಿವೇಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅದನ್ನು ಆದ್ದರಿಂದ ನನ್ನ ಜೊತೆ ಇರುವ ನನ್ನ ಎಲ್ಲ ಸಹೋದ್ಯೋಗಿಗಳು ಅಷ್ಟೇ ನಿಖರವಾಗಿ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಪ್ರೀತಿಯಿಂದ ಮಾಡೋದ್ರಿಂದ ನಾನಿವತ್ತು ಆ 3 ಸ್ಲೋಗನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಈ 3 ಸ್ಲೋಗನ್ನ ಉಳಿಸ್ಕೋಬೇಕಾದ್ರೆ ನನ್ನ ಸಹೋದ್ಯೋಗಿಗಳ ನೆರವಿಲ್ಲದೇ ಸಾಧ್ಯನೇ ಇಲ್ಲ. ಇದು ಈಗ ಈ ಕೆಲಸಗಾರರನ್ನ ಹ್ಯಾಂಡಲ್ ಮಾಡೋದು ಬಹಳ ಡಿಮಾಂಡಿಂಗ್ ಇರ್ತಾರಂತೆ, ಹೌದಾ? ಆಮೇಲೆ ಈ ಸ್ಕೇರ್ಸಿಟಿ ಯಾಕೆ ಹೆಚ್ಚು ಕಾಣುತ್ತೆ, ಕೊರತೆ ಯಾಕೆ ಹೆಚ್ಚು ಕಾಣುತ್ತೆ? ಯಾವತ್ತು ನೋಡಿ, ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ. ಬೆಳಿಬೇಕು ಕೂಡ, ಆಸೆ ಅಲ್ಲ, ಅದು ಬೇಕು, ನೀಡು. ಇವತ್ತು ಏನಾಗಿದೆ ಅಂದರೆ
ಒಂದು ವರ್ಗ, ನಾನು ಅದನ್ನು ಕೂಡ ಬಾಯ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡಲ್ಲ, ಅವರ ಒಂದು ಆದಾಯಗಳು ತುಂಬ ಸಣ್ಣ ವಯಸ್ಸಲ್ಲಿ ದೊಡ್ಡ ಆದಾಯನ ಗಳಿಸುವಂಥ ಒಂದು ಕ್ಷೇತ್ರ ಇದೆ. ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಕ್ಷೇತ್ರಗಳಲ್ಲೂ ಏನಾಗುತ್ತದೆ, ಆ ಮಟ್ಟದಲ್ಲಿ ಆ ಒಂದು ಏಜ್ ಬರೋ ತನಕ ಅವರಿಗೆ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬ ಡಾಕ್ಟ್ರ್ ಆದರೂ ಕೂಡ ಅದು ಒಂದು ಒಳ್ಳೆ ಇದು ಮಾಡಬೇಕಾದ್ರೆ ಅವರು 35-40 ವರ್ಷ ಅವ್ರ ಎಲ್ಲ ಮಾಡಿ ಹೌಸ್ ಸರ್ಜನ್ ಮಾಡಿ MD ಮಾಡಿ ಒಬ್ಬರು ಇಂಜಿನಿಯರು ಅವ್ರ ಎಕ್ಸ್ಪೀರಿಯನ್ಸ್ ಗೇನ್ ಆದಮೇಲೆ ಅವರಿಗೆ ಬರೋಕ್ಕೆ, ಒಂದು ಚಾರ್ಟೆಡ್ ಅಕೌಂಟೆಂಟ್ ಒಂದಷ್ಟು ವರ್ಷ ಆದಮೇಲೆ ಬರುತ್ತೆ. ಅಷ್ಟೊಂದು ಅವರು 35 ವರ್ಷ ಆಗಿಬಿಟ್ಟಿರುತ್ತೆ, 30-35 ವರ್ಷ ಆಗಿಬಿಟ್ಟಿರುತ್ತೆ. ಇವತ್ತು 18-20 ವರ್ಷದವರು ತುಂಬ ಹಣವನ್ನು ಗಳಿಕೆ ಮಾಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅದನ್ನು ಸ್ವಲ್ಪ ಜನ ನೋಡ್ತಾರೆ. ಆವಾಗ ಏನಾಗುತ್ತೆ, ಇವರು ನಿರಾಸೆ ಪಡ್ತಾ ಇದ್ದಾರೆ. ಅವರಷ್ಟು ಬೇಗ ಗ್ರೋತ್ ಆಗ್ತಾ ಇದ್ದಾರೆ, ನಮ್ಮ ಕೈಲಿ ಆಗಲ್ಲ ಅನ್ನೋ ಗ್ರೋತ್ ನಿರಾಸೆ ಪಡ್ತಾ ಇದ್ದಾರೆ. ಆದರೆ ಹಿಂದಿನಿಂದ ನಡೆದು ಬಂದಂಥ ದಾರಿಗಳು ಏನಿದ್ರು ನಮ್ಮ ಟ್ರೆಡಿಷನಲ್ ಜೀವನಗಳಲ್ಲಿ ಸ್ಲೋಯ್ಸ್ ಎಲ್ಲದೂ ಒಂದೊಂದು ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಬರ್ತಾ ಇದೆ. ವಿಪರೀತವಾದ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅದನ್ನು ಆಸೆ ಇರಬೇಕು, ದುರಾಸೆ ಆಗಬಾರ್ದು. ದುರಾಸೆಗೆ ಒಳಪಡದೆ ಇದ್ದರೆ ನಿಜವಾಗ್ಲೂ ಏನೋ ಇವತ್ತು ಒಳ್ಳೆ ಜೀವನ ನಡೆಸಬಹುದು. ಈಗ ನಾಳೆಯಿಂದ ಒಬ್ಬ ಉದ್ಯಮಿ ಆಗಬೇಕು, ಹೋಟೆಲ್ ಉದ್ಯಮಿ ಆಗಬೇಕು ಅಂತ ಯಾರಾದರೂ ಕನಸು ಕಂಡಿದ್ರೆ ಅವರಿಗೊಂದು 5 ಸೂತ್ರಗಳನ್ನು ಹೇಳಿ. ಒಂದು, ಮೊದಲನೇದಾಗಿ ಅವರು ಸಮ್ ಟ್ರೈನಿಂಗ್ ಬೇಕು ಅವರಿಗೆ. ಅಂದರೆ ಬೇರೆ ರೆಸ್ಟೋರೆಂಟ್, ಹೌದು ರೆಸ್ಟೋರೆಂಟ್ ಎಲ್ಲರೂ ಆಗಲಿ, ಒಳನೋಟ ಹೊರನೋಟ ಅಂತ ಏನು ಹೇಳ್ತಿರೋ, ಹೊರನೋಟ ಒಂದೇ ಉಪಯೋಗ ಆಗಲ್ಲ, ಒಳನೋಟ ಕೂಡ ಬೇಕು. ಒಂದು ನಿಭಾಯಿಸಬೇಕಾದ್ರೆ ಇವತ್ತು ನೋಡಿ, ಆಹಾರ ಉದ್ಯಮದಲ್ಲಿ ನಮ್ಮದೇ ಆದಂಥ ಒಂದು ರುಚಿ, ನಿಮ್ಮದೇ ಆದಂಥ ಒಂದು ರುಚಿ. 100 ಹೋಟ್ಲುಗಳಿದೆ, 100 ಹೋಟ್ಲುಗಳಲ್ಲಿ ಕೂಡ ಒಂದೇ ಥರ ತಿಂಡಿ ಇರೋದಿಲ್ವಲ್ಲ. ಅದೇ ಒಬ್ಬ ಆ ಓನರ್ನ ಆಸಕ್ತಿ ಮೇಲೆ ಆ ಹೋಟ್ಲ ತಿಂಡಿಗಳಿರುತ್ತೆ. ಅದನ್ನು ಗಳಿಸ್ಬೇಕಾದ್ರೆ ನನ್ನದೇ ಆದಂಥ ಪ್ಯಾಷನ್ ಇರಬೇಕು. ಆ ಪ್ಯಾಷನ್ ಇವತ್ತು ಏನಾಗುತ್ತೆ, ಮಾನಿಟರ್ ಮಾಡಿ ಪಕ್ಕದ ಹೋಟ್ಲಿರೋ ಸಾಂಬಾರು ಅದೇ ಚಟ್ನಿ ನನ್ನ ಹೋಟೆಲ್ ಕೂಡ ಸಿಕ್ಕಿದ್ರೆ ಏನಾದ್ರು ಪ್ರಯೋಜನ ಆಗೋದಿಲ್ವಲ್ಲ. ಬಟ್ ರುಚಿ ಬೇರೆ ಇರಬೇಕು, ಸ್ವಲ್ಪ ರುಚಿ ಬೇರೆ ಇರಲೇಬೇಕು, ಡಿಫ್ರೆಂಟ್. ಅಲ್ಲಿ ಹೋದ ಅವ್ರಿಗೆ ಏನೋ ಒಂದು ತೃಪ್ತಿ. ಇವತ್ತು ಇಲ್ಲಿ ಬಂದರು, ಇಲ್ಲಿ ನಾಳೆ ಅಲ್ಲೂ ರುಚಿಯಾಗಿ ಕಾಣಬೇಕು, ಇಲ್ಲೂ ರುಚಿಯಾಗಿ ಕಾಣಬೇಕು. ಸಮ್ ಡಿಫ್ರೆಂಟ್ ಟೇಸ್ಟ್ ಇಸ್ ನೀಡ್. ಇದೆಲ್ಲ ಏನಾಗುತ್ತೆ, ಒಂದು ಪ್ಯಾಷನ್ ಇರಬೇಕು. ಅವರು ಮೊದಲು ಅದರ ಅರಿವು ತೊಗೊಳ್ಬೇಕು, ತಿಳ್ಕೊಳ್ಬೇಕು. ನಾಳೆ ಒಬ್ಬ ಎಂಪ್ಲಾಯ್ ಬಂದಿಲ್ಲ ಅಂದರೂ ಅದನ್ನು ಟ್ಯೂನಿಂಗ್ ಮಾಡ್ಸಂಗಿರಬೇಕು. ಯಜಮಾನ ನಿರಂತರ, ಎಂಪ್ಲಾಯಿ ಹೇಳೋಕ್ಕಾಗಲ್ಲ. ಅವ್ರು ಬೇರೆ ಆಪ್ಷನ್ ಬಂದು ಅವ್ರು ಹೋಗಬಹುದು. ಈಗ ಕೆಲವರು ಉದ್ಯಮಿಗಳು ಆಗಬೇಕು ಅಂದ್ಕೊಳ್ಳೋರು ಏನು ಮಾಡ್ತಾರೆ, ಅವರೊಂದು ಊರಲ್ಲಿರ್ತಾರೆ, ಮತ್ತೊಂದು ಊರಲ್ಲಿ ಒಂದು ಉದ್ಯಮ ಶುರು ಮಾಡ್ತಾರೆ. ನಂಬಿಕೆ ಮೇಲೆ ಕೆಲವರನ್ನು ಅಪಾಯಿಂಟ್ ಮಾಡಿ ಫೋನ್ನಲ್ಲಿ, ವಿಡಿಯೋ ಕಾಲ್ನಲ್ಲಿ ವ್ಯಾಪಾರ ಮಾಡೋ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಒಂದು ಪ್ರೀತಿ ಇರಲ್ಲಮ್ಮ. ಪ್ರೀತಿ ಬೇಕಮ್ಮ ಆಹಾರದಲ್ಲಿ. ಹಾಗಿದ್ದಾರಾ ಜನ? ಇದ್ದಾರೆ, ಬೇಕಾದ್ರೆ ಜನ ಇದ್ದಾರೆ, ಮಾಡ್ತಾರೆ. ಬೇರೆ ಬೇರೆ ಸಂಪರ್ಕ ಅವರವರ ಯುಕ್ತಿ, ಅದು ಶಕ್ತಿ, ನಾನು ಹೇಳೋಕ್ಕಾಗಲ್ಲ. ಇವತ್ತು ನಾವು ಆ ಶಕ್ತಿಯುಕ್ತಿ ಬಗ್ಗೆ ಆಗಲ್ಲ. ಕೆಲವು ನಾನು ಮಾಡಿ ತೋರಿಸಿರೋನು ಇರ್ಬೋದು, ನಾನು ನನ್ನ ಬಗ್ಗೆ ನಾನು ಚಾಲೆಂಜ್ ಮಾಡೋಕ್ಕಾಗಲ್ಲ. ಆದರೆ ಇದರಲ್ಲಿ ಬೇಸಿಕ್ ನೀಡ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಬೇಸಿಕ್ ನೀಡ್ಸ್ ಅಷ್ಟೇ ಬೇಸಿಕ್ ನೀಡ್ಸು. ಅದು ಫಸ್ಟ್ ಅದೊಂದು ಇರಬೇಕು. ಆಮೇಲೆ ಅದಕ್ಕೆ ಬಂಡವಾಳದ ಶಕ್ತಿ ಸ್ವಲ್ಪ ಒಂದು 50% ಅವ್ರ ಬಂಡವಾಳ ಇರಬೇಕು. ಆ ನಂತರ ಸ್ವಲ್ಪ ದಿವಸ ತಡ್ಕೊಳ್ಳೋ ಶಕ್ತಿನೂ ಇರಬೇಕು. ಆಮೇಲೆ ನಿರಂತರವಾಗಿ ಅದರ ಹಿಂದೆ ಬಿದ್ದು ಮಾಡೋಷ್ಟು ಪೇಷನ್ಸು ಬೇಕು. ಇದು 4-5 ಸೂತ್ರಗಳನ್ನು ಇವರು ಕಾಪಾಡಿಕೊಂಡ್ರೆ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ತುಂಬ ಇದೆ. ಯಾತಕ್ಕಂದರೆ ಇವತ್ತು ನೀವು ಕೆಲವು ಸಿನಿಮಾಗಳು ಬಂದಿದೆ ನೋಡಿರ್ಬೋದು. ಒಂದು ಇಡ್ಲಿ ಕಡಾಯಿ ಅಂತ ತಮಿಳಿನಲ್ಲಿ, ತೆಲುಗಿನಲ್ಲಿ ಇಡ್ಲಿ ಕೊಟ್ಟು ಅಂತ ಬಂತು. ಅದರಲ್ಲಿ ನೋಡಿ, ಅವರು ಬೆಳಗ್ಗೆ ಯಜಮಾನರು ಗಂಡ ಹೆಂಡತಿ ಒಂದು ಮನೆಯಿಂದ ಬರೇ ಒಂದು ಇಡ್ಲಿ ಮಾರಾಟ ಮಾಡಿ ಅವ್ರ ಜೀವನ ಮಾಡಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಪ್ರೀತಿ, ಶ್ರದ್ಧಾ, ಭಕ್ತಿ. ಅದೇ ಅವ್ರ ಮಗ ಮಾಡೋಕ್ಕೆ ಹೊರಟು ಕೂಡಲೇ ಅಲ್ಲಿ ಅವರು ಹೊರಗಡೆ ದೇಶಕ್ಕೆ ಹೋದರು, ಬೇರೆ ಹೋಗಿ ಇಲ್ಲಿ ದೊಡ್ಡವ್ರ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡಿ ಬಂದರು. ಮತ್ತೆ ಕೂಡಲೇ ಆ ಗ್ರಾಹಕರನ್ನು ಒಪ್ಕೊಳ್ಳಿಲ್ಲ. ಕಷ್ಟಪಟ್ಟು ಅಪ್ಪನನ್ನು ಏನು ಮಾಡ್ತಿದ್ರು ತಿಳ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಪ್ರೀತಿ ಬೆರ್ತಿತ್ತು ಅದರಲ್ಲಿ. ಆವಾಗ ಅದು ಹಾಗೆ ಫ್ಲರಿಶ್ ಆಯಿತು. ಆಹಾರ ಉದ್ಯಮದಲ್ಲಿ ಪ್ರೀತಿ ಬೇಕು, ನಮ್ಮ ಸ್ವಂತ ಆಸಕ್ತಿ ಬೇಕು. ಇದು ಬೇರೆ ಬಿಸ್ನೆಸ್ ಮೇಲೆ, ಟ್ರೇಡಿಂಗ್ ಬಿಸ್ನೆಸ್ ಅಲ್ಲ ಇದು. ದಿಸ್ ನಾಟ್ ಫಾರ್ ಟ್ರೇಡಿಂಗ್, ದಿಟ್ ಸೇವೆ. ದಯವಿಟ್ಟು ಇದನ್ನು ನಾವು ಬಿಸ್ನೆಸ್ ಅನ್ನೋದಕ್ಕಿಂತ ಸೇವೆ ಅಂತ ಕರೆಯೋಣ. ಸೇವಾ ಮನೋಭಾವನೆ ಇರಬೇಕು ಇದರಲ್ಲಿ. ದಿಸ್ ಸರ್ವೀಸ್, ಫುಡ್ ಸರ್ವೀಸ್. ವ್ಯಾಪಾರ ಅಂದರೆ ಓಕೆ, ನಮ್ಮ ಆಡು ಭಾಷೆ ನಾವು ವ್ಯಾಪಾರನ ಕರಿತೀವಿ. ಆದರೆ ನನ್ನ ನಂಬಿಕೆ ಇದು ಸರ್ವೀಸು. ಆ ಸರ್ವೀಸ್ ಓರಿಯೆಂಟೆಡ್ ಪೀಪಲ್ಲೇ ಆಗಿರಬೇಕು. ಒಬ್ಬ ನರ್ಸ್ ಆಗಬೇಕಾದ್ರೆ ಅವರಲ್ಲಿ ಕ್ವಾಲಿಫಿಕೇಷನ್ಗಿಂತನೂ ಆ ಮನೋಭಾವನೆ ಅವರಲ್ಲಿ ಇರಬೇಕು. ಅವರು ಅದನ್ನು ಸಕ್ಸಸ್ ಮಾಡೋಕ್ಕೆ ಸಾಧ್ಯವಾಗ್ತದೆ.
ಸರ್ವಿಸ್ ಸೆಕ್ಟರೇ ಬೇರೆ, ದಿ ಸರ್ವಿಸ್ ಸೆಕ್ಟರ್. ಇದರ ಜೊತೆಗೆ ಉದ್ಯಮದ ಜೊತೆಗೆ ಉದ್ಯಮವನ್ನು ನೀವು ಸೇವಾ ಕ್ಷೇತ್ರ ಅಂದ್ಕೊಳ್ತೀರಿ, ಹಾಗೆ ಸಮಾಜ ಸೇವಾ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಸಮಾಜದಿಂದ ಪಡೆದಿದ್ದನ್ನು ಮತ್ತೆ ವಾಪಸ್ ಕೊಡೋದಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದೀರಾ. ನೋಡಿ, ಅಂತ ಹಲವು ಉದಾಹರಣೆಗಳಿವೆ ನಿಮ್ಮ ಬಗ್ಗೆ. ತುಂಬ ಜನ ಯುವಕರಿಗೆ ಹೇಳ್ತೀನಿ, ತುಂಬ ಜನಕ್ಕೆ ಸಮಾಜ ಏನು, ನಮ್ಮ ಸಮಾಜ ಏನು ಮಾಡ್ತಾ ಇದೆ, ಏನು ಕೊಟ್ಟಿದೆ ನಮಗೆ ಅಂತಾರೆ. ಆದರೆ ನಾನು ಹೇಳ್ತೀನಿ, ಸಮಾಜ ಇಲ್ಲದೆ ಇದ್ರೆ ನಮ್ಮ ಹುಟ್ಟೇ ಇಲ್ಲ ಅಂತ. ನಮ್ಮ ಹುಟ್ಟು, ನಮ್ಮ ಬಾರ್ನ್ ಏನಿದೆಯೋ ಸಮಾಜದಿಂದನೇ ಬಾರ್ನ್ ಆಗಿದ್ದೀವಿ ನಾವು. ನಮ್ಮ ತಂದೆ ತಾಯಿ ಹಡಿದ ತಕ್ಷಣ ಆಸ್ಪತ್ರೆ ಯಾರು ಕೊಟ್ಟಿದ್ರು, ಗಾಳಿ ಯಾರು ಕೊಟ್ಟಿದ್ರು, ನೀರು ಯಾರು ಕೊಟ್ಟಿದ್ರು, ರಸ್ತೆ ಯಾರು ಕೊಟ್ಟಿದ್ರು, ಸಮಾಜ ಕೊಟ್ಟಿದ್ದದು. ಇಮಿಡಿಯೇಟ್ ಭೂಮಿ ಬೀಳ್ತಿದ್ದಂಗೆ ನಾವು ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದು ಸಾಲ ತಿಂತಾಯಿದ್ದೀವಿ, ಅದು ನಾವು ತಿಂತಾಯಿದ್ದೀವಿ. ಸಮಾಜದ ಕೊಡುಗೆ ಕೊಡಲೇಬೇಕು ಪ್ರತಿಯೊಬ್ಬರೂ. ಸಮಾಜ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಾನೇನಂತ ಹೇಳಿದ್ರೆ 4 ಕ್ಷೇತ್ರದಲ್ಲೂ ನನ್ನ ಸೇವೆಯನ್ನು ಕೊಟ್ಕೊಂಡು ಬಂದಿದ್ದೀನಿ. ಒಂದು, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಾಕಷ್ಟು ಸಂಘಟನೆಯನ್ನು ಬೆಳೆಸಿ ತುಂಬ ಜನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಮಾಡಿ ಎಷ್ಟೋ ಸಂಸಾರ ಒಗ್ಗೂಡಿ ಇವತ್ತು ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳು ಮಾಡೋದಕ್ಕೆ ಮತ್ತು ಆ ಸಾಂಸ್ಕೃತಿಕ ಇದರಲ್ಲಿ ಬೆರೀಲಿಕ್ಕೆ ಅವರಲ್ಲೇ ಒಂದು ಬಾಂಧವ್ಯ ಬೆಳೀಲಿಕ್ಕೆ ಸಾಕಷ್ಟು ಮಾಡಿ ನಾನು 2-3 ಸಂಘಟನೆ ಮುಖಾಂತರ ಸೇವೆ ಮಾಡಿದ್ದೀವಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಕೊಡುಗೆಗಳಿದ್ದೇ ಇದೆ. ಹಾಗೆಯೇ ನನಗೆ ಬಹಳ ಆಸಕ್ತಿ ಇದು ಶೈಕ್ಷಣಿಕ. ಧಾರ್ಮಿಕನೂ ಇದೆ, ಸಾಂಸ್ಕೃತಿಕನೂ ಇದೆ, ಇನ್ನೊಂದು ಶೈಕ್ಷಣಿಕ. ಯಾತಕ್ಕೆ ಅಂದರೆ, ಒಂದು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಪರಿಪೂರ್ಣವಾಗಿದ್ದಲ್ಲೇ ಒಳ್ಳೆಯ ರುಚಿಕಟ್ಟಾದ ಅಡುಗೆ ಆಗ್ತದೆ. ಒಂದು ಪರಿಪೂರ್ಣ ಸಮಾಜದಲ್ಲಿ ನಾನು ಬದುಕಿ ಒಬ್ಬ ಪರಿಪೂರ್ಣ ಮನುಷ್ಯ ಅನಿಸ್ಕೋಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಒಂದು ಕೊಡುಗೆ ಇರಬೇಕದರಲ್ಲಿ. ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನಗೆ ಭಾಳ ಆಸಕ್ತಿ. ಅದನ್ನು ನಾನು ಒಂದಷ್ಟು ಇತ್ತೀಚಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಅಂದರೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಇತ್ತೀಚೆಗೆ ಕೂಡ ಒಂದು ನಿಮ್ಮ ಟಿ ವಿನಲ್ಲಿ ಕೂಡ ನ್ಯೂಸ್ ಬಂದಿತ್ತದು. ಹಾಗೆ ಧಾರ್ಮಿಕ ಕ್ಷೇತ್ರಗಳು ಎಲ್ಲ ಮನುಷ್ಯನಿಗೆ ಎಲ್ಲದೂ ಬೇಕು. ನಾನು ಯಾವುದು ತಪ್ಪು, ಯಾವುದು ಮಿತಿಯಾಗಿರಬೇಕೆಲ್ಲದು, ಮಿತ ಮೀರಬಾರ್ದು, ಮಿತವಾಗಿದ್ದು ಹಿತವಾಗಿರುತ್ತೆ. ಧಾರ್ಮಿಕತೆಯೇ ನಂಬಿ ಅದ್ರ ಹಿಂದೆನೇ ಬೀಳ್ತೀನಿ ಅಂದರೂ ಕೂಡ ನನ್ನ ಅದಕ್ಕೆ ಒಪ್ಪಿಗೆ ಇಲ್ಲ. ಬರೇ ಸಾಂಸ್ಕೃತಿಕ ಸಾಮಾಜಿಕ ಬಗ್ಗೆನೂ ಹೋಗ್ತೀನಿ, ಅದು ಇಲ್ಲ. ಹೀಗೆ ಎಲ್ಲದೂ ಇರಬೇಕು. ಶೈಕ್ಷಣಿಕ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು. ದೇಶದ ಆರ್ಥಿಕತೆಗೆ ಮಾನವ ಸಂಪನ್ಮೂಲದ ಕೊಡುಗೆ ಬಹಳ ಇದೆ. ಫಾರ್ಮಲ್ ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ನೀವು ಕೂಡ ಶಾಲಾ ಸಂದರ್ಭದಲ್ಲೇ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು, ಕಾಲೇಜಿನ ಸಂದರ್ಭದಲ್ಲಿ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು. ಈ ಫಾರ್ಮಲ್ ಎಜುಕೇಷನ್ ಬಗ್ಗೆ ನಿಮ್ಮ ಥಾಟ್ ಏನಿದೆ? ಒಂದು ಪಠ್ಯ ಇರುತ್ತೆ, ಅದನ್ನು ಗಟ್ಟು ಹೊಡಿ, ಮಾರ್ಕ್ಸ್ ತಗೋ, ನೋಡಿ, ಏನು ಬದಲಾವಣೆ ಆಗಬೇಕು ನಿಮ್ಮ ಪ್ರಕಾರ ದೇಶದ ಶಿಕ್ಷಣ? ನೋಡಿ, ಜನರಲ್ ನಾಲೆಡ್ಜ್ ಅನ್ನೋದು ಬಹಳ ಮುಖ್ಯಮ್ಮ. ನಾನು ಕಾಲೇಜ್ ನೋಡಿಲ್ಲಮ್ಮ, ಮಿಡ್ಲ್ ಸ್ಕೂಲ್ ಕೂಡ ನೋಡಿಲ್ಲಮ್ಮ. ನಾನು ನೋಡಿಲ್ಲ. ಆ ಏಜಲ್ಲಿ ನೀವು ಉದ್ಯಮಕ್ಕೆ ಧುಮುಕಿದ್ರಿ. ಬಂದಿದೆ ನನಗೆ. ಅಂದರೆ ಇವತ್ತು ಇವತ್ತು ನೋಡಿ, ಒಬ್ಬ ಎಜುಕೇಟೆಡ್ ಅಂತ ಕರೀತಾರೆ. ಎಜುಕೇಟೆಡ್ ಅಂತ ಹೇಳಿದ ತಕ್ಷಣ ಜನರಲ್ ಇದರಲ್ಲಿ ಏನಂತ ಹೇಳಿದ್ರೆ, ಅವನೊಬ್ಬ ಲಿಟ್ರಸಿ ಆಗಿದ್ದರೆ ಅವನು ಎಜುಕೇಟೆಡ್ ಅಂತ ಕರೀತಾರೆ ಅಂತ. ನನಗೆ ಯಾರೋ ಹೇಳಿದ್ರು, ಎಜುಕೇಟೆಡ್ ಹಂಗಲ್ಲಪ್ಪ, ಅವನಿಗೆ ಆಲೋಚನೆ ಅಂದರೆ ಆ ಒಂದು ಇದಿದ್ರೆ ಅವನು ಎಜುಕೇಟೆಡ್ಡು, ಲಿಟ್ರಸಿ ಇದ್ಕೊಳ್ಳಿ ಎಜುಕೇಟೆಡ್ ಆಗಲ್ಲ ಅವನು ಅಂತ ಅವನು ಹೇಳಿದ್ರು. ಹಾಗೆಯೇ ನಮಗೆ ಲಿಟ್ರಸಿ ಬೇಕು. ಮತ್ತು ಜನರಲ್ ನಾಲೆಡ್ಜ್ ಬಹಳ ಮುಖ್ಯ. ಜೀವನದಲ್ಲಿ ಬದುಕಿಸ್ಬೇಕಾದ್ರೆ ಸಮಾಜ ಉಳಿಸ್ಬೇಕಾದ್ರೆ ಅದು ಬೇಕು. ಲಿಟ್ರಸಿ ಅನ್ನುವಂಥದ್ದು ಇಲ್ಲದೇ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಲಿಟ್ರಸಿನೂ ಬೇಕು, ಜನರಲ್ ನಾಲೆಡ್ಜು ಬೇಕು. ಎಲ್ಲದೂ ಬರೀ ಪುಸ್ತಕದ ಮೇಲೇ ನಡೆಯೋದು ಕೂಡ ಅಷ್ಟು ಇದಲ್ಲ, ಎಲ್ಲದೂ ಬೇಕು. ಮಕ್ಕಳಿಗೆ ಇವತ್ತು ನೋಡಿ, 8 ಟೈಮ್ ಟೇಬಲ್ ಹಾಕಿ ಮೊದಲು ನಮಗೆಲ್ಲ 8 ಪೀರಿಯಡ್ ಕೊಡ್ತಾಯಿದ್ದಾರೆ ನಮಗೆಲ್ಲ. ಅದರಲ್ಲಿ ಬೆಳಗ್ಗೆ ಕನ್ನಡ, ಇಂಗ್ಲೀಷು, ಸಾಯಂಕಾಲ ಆಗ್ತಿದ್ದಂಗೆ PT ಪೀರಿಯಡು, ಅದು ಎಲ್ಲದೂ ಯಾಕೆ ಸಮ್ಮೇಳನ, ಎಲ್ಲದೂ ಸಮ್ಮೇಳನ ಆದರೆ ಒಂದು ಸದೃಢವಾದ ಮನುಷ್ಯ ಆಗಲಿಕ್ಕೆ. ಅದು PTನೂ ಇರ್ತಾಯಿತ್ತು, ವಿದ್ಯೆನೂ ಇರ್ತಾಯಿತ್ತು, ಎಲ್ಲದೂ ಇರ್ತಾಯಿತ್ತು. ಯಾತಕ್ಕೆ ಆ ಥರ ಎಲ್ಲದೂ ಬೇಕು ಮಕ್ಕಳಿಗೆಲ್ಲ ಎಜುಕೇಷನ್ ಬೇಕು, ಎಲ್ಲದೂ ಬೇಕು. 8 ಪೀರಿಯಡ್ನಲ್ಲಿ ಏನಿತ್ತೋ ಅದು ಬಹಳ ಯಾರು ಹಾಕಿದ್ರು ಅದು ಗೊತ್ತಿಲ್ಲ. ರಿಯಲಿ ದಟ್ ಈಸ್ ಗುಡ್.
ಥ್ಯಾಂಕ್ ಯು ಸರ್. ಉದ್ಯಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ನಾವು ನೋಡಿದ್ದೀವಿ. ಆದರೆ ಉದ್ಯಮ ಕ್ಷೇತ್ರಕ್ಕೆ ಧುಮುಕಬೇಕು ಅಂದ್ಕೊಳ್ಳೋರು ಎಲ್ಲೆಲ್ಲಿ ಎಡವಬಹುದು, ಏನೇನು ತಪ್ಪುಗಳನ್ನು ಮಾಡಬಹುದು ಮತ್ತು ಯಾವ ರೀತಿ ಅದನ್ನು ತಿದ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಲವು ಯುವ ಉದ್ಯಮಿಗಳಿಗೆ ನಿಮ್ಮ ಮಾತುಗಳು ಖಂಡಿತ ಒಂದು ಮಾರ್ಗದರ್ಶನ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನನಗೆ ಇಷ್ಟೊತ್ತು ನಿಮ್ಮೊಂದಿಗೆ ಮಾತಾಡಲಿಕ್ಕೆ, ಈ ಚಾನಲ್ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ, ಈ ಸಿಬ್ಬಂದಿಯವರಿದ್ದವರಿಗೂ, ನಿಮ್ಮೆಲ್ಲರಿಗೂ ನಿಮ್ಮ ಸಂಸ್ಥೆಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಈ ಬಾರಿಯ ಬೆಂಗಳೂರು ಬಜ್. ಶ್ರೀನಿವಾಸ್ ರಾವ್ ಅವರ ಜೀವನವೇ ಒಂದು ಮಾರ್ಗದರ್ಶನ. ಅಂದರೆ ಉದ್ಯಮ ಕ್ಷೇತ್ರದಲ್ಲಿ, ಅದರಲ್ಲೂ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬಹುದು, ಏನೇನು ಹೊಸತನ ತರಬಹುದು ಅನ್ನೋದು ಒಂದು ಸಲ ಅವರ ಇತಿಹಾಸ ತಿಳ್ಕೊಂಡ್ರೆ ನಿಮಗೆ ಖಂಡಿತ ಆಶ್ಚರ್ಯ ಅಂತ ಅನಿಸುತ್ತೆ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೆನಪಿದೆ ಅಲ್ಲ, ಬೆಂಗಳೂರು ಬಜ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ.